Good afternoon, everyone. This is your Pradeep Koda, and this is your beautiful channel, Pradeep Koda 09. Okay, and this is 15th part of your light chapter. Okay, in this session, especially we are going to discuss about next 50 percentage of our your chapter. ಹೌದಾ ಈಗ ಅಪ್ ಟು 14th ಸೆಷನ್ ವರೆಗೂ ಏನಾಗಿತ್ತಪ್ಪ ಅಂದ್ರೆ ಫಸ್ಟ್ 50% ಆಫ್ ಲೈಟ್ ಚಾಪ್ಟರ್ ಕಂಪ್ಲೀಟ್ ಆಗೈತಿ ಅಂಡ್ ನೆಕ್ಸ್ಟ್ ಇನ್ ಸೆಕೆಂಡ್ ಪಾರ್ಟ್ ಆಫ್ ಯುವರ್ ಚಾಪ್ಟರ್ ಇಸ್ ದಟ್ ಈಸ್ ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿವಿ. ಸಿಮಿಲರ್ಲಿ ನಾವು ವಿ ನೀಡ್ ಟು ಡಿಸ್ಕಸ್ ಅಬೌಟ್ ರಿಫ್ರಾಕ್ಷನ್. ಈ ಸೆಷನ್ ಒಳಗಡೆ ಸ್ಪೆಷಲಿ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ವಾಟ್ ಯು ಮೀನ್ ಬೈ ರಿಫ್ರಾಕ್ಷನ್ ಅಂದ್ರೆ ಏನು, ರಿಫ್ರಾಕ್ಷನ್ ಅಂದ್ರೆ ಏನು, ರಿಫ್ರಾಕ್ಷನ್ ಯಾಕೆ ಆಗ್ತದ, ವಾಟ್ ಆರ್ ದ ಕಾಸಸ್ ಫಾರ್ ದಿ ರಿಫ್ರಾಕ್ಷನ್. ಹೌದಾ, ಕಾಸಸ್ ಫಾರ್ ದಿ ರಿಫ್ರಾಕ್ಷನ್ ಏನಾಗ್ತದ, ನೆಕ್ಸ್ಟ್ ರಿಫ್ರಾಕ್ಷನ್ ಅಂದ್ರೆ ಏನು ಅದರ ಬಗ್ಗೆ ಸ್ಪೆಷಲಿ ಡಿಸ್ಕಸ್ ಮಾಡಿ. ಹೌದಾ, ರಿಫ್ರಾಕ್ಷನ್ ಅಂತಂದ್ರೆ ಯು ಆಲ್ರೆಡಿ ಹ್ಯಾವ್ ಸಮ್ ಬೇಸಿಕ್ ಐಡಿಯಾ ಅಬೌಟ್ ರಿಫ್ರಾಕ್ಷನ್ ಬಗ್ಗೆ ಸಮ್ ಬೇಸಿಕ್ ಐಡಿಯಾ ಆಯ್ತದೆ. ವಾಟ್ ಇಸ್ ದಟ್ ರಿಫ್ರಾಕ್ಷನ್? ರಿಫ್ರಾಕ್ಷನ್ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ಇನ್ ಸಿಂಪಲ್ ವರ್ಡ್ಸ್ ವಿ ಕ್ಯಾನ್ ಸೇ ಇಟ್ ಇಸ್ ಅ bending of a light ray. Bending of a light ray is called as the refraction. As we know, simple words ಒಳಗಡೆ ಏನಂತೀವಪ್ಪ ಅಂತಂದ್ರೆ ರಿಫ್ರಾಕ್ಷನ್ ಮೀನ್ಸ್ ಇಟ್ ಈಸ್ ಅ bending of light ray, that is called as a refraction. But actually suppose ಏನಪ್ಪಾ ಅಂದ್ರೆ ಎಕ್ಸಾಮ್ ಒಳಗಡೆ 1 marks ಗೆ what do you mean by refraction ಅಂತ ಕೇಳಿದ್ರಪ್ಪ ಅಂತಂದ್ರೆ you should not write like this. Bending of a light ray ಅಂತ ಬರೆದ್ರಪ್ಪ ಅಂತಂದ್ರೆ you will not get full marks ಸಿಗಲ್ಲ. It is having a certain way to express it. ಇದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಒಂದು ಪರ್ಟಿಕ್ಯುಲರ್ ವೇ ಐತಪಿ. ಆ ವೇ ಒಳಗಡೆ ನಾವ್ ಏನ್ ಮಾಡ್ಬೇಕು, ಇದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು, ಬರಿಬೇಕಪ್ಪಿ. ಹೌದಾ, ಅದ್ರ ಬಗ್ಗೆ ಹೆಂಗ್ ಬರಿಬೇಕು, ಏನೇನ್ ಬರಿಬೇಕು, ಹಂಗಂದ್ರೆ ಏನು ಡಿಟೇಲ್ ಆಗಿ ಈ ಸೆಷನ್ ಒಳಗಡೆ ನೋಡುವ. ಫಸ್ಟ್ ಏನಪ್ಪಾ ಅಂದ್ರೆ ರಿಫ್ರಾಕ್ಷನ್ ಅಂತ ನೀನ್ ಸಿಂಪಲ್ ವರ್ಡ್ಸ್ ಒಳಗಡೆ ಏನಂತೀವಿ, ರಿಫ್ರಾಕ್ಷನ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಬೆಂಡಿಂಗ್ ಆಫ್ ಅ ಲೈಟ್ ರೇ. ಆಸ್ ವಿ ನೋ ಇನ್ ದ ಫಸ್ಟ್ ಸೆಷನ್ while discussing about reflection api, while discussing about ray, introduction part of the light chapter ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಏನ್ ಡಿಸ್ಕಸ್ ಮಾಡಿದ್ವಿ, ಲೈಟ್ ಈಸ್ ಆಲ್ವೇಸ್ ಪ್ರೊಪಗೇಟ್ಸ್ ಇನ್ ದ ಸ್ಟ್ರೇಟ್ ಲೈನ್, ಸ್ಟ್ರೇಟ್ ಪಾತ್ ಒಳಗಡೆ ಪ್ರೊಪಗೇಟ್ ಆಗ್ತದ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಅದೇ ಲೈಟ್ ಏನಾಗ್ತದಪಿ, ಬೆಂಡ್ ಆಗುತ್ತೆ. ಇನಿಷಿಯಲಿ ಏನ್ ಹೇಳಾಗ್ತಿದ್ವಪ್ಪ ಅಂದ್ರೆ ಲೈಟ್ ಈಸ್ ಆಲ್ವೇಸ್ ಪ್ರೊಪಗೇಟ್ಸ್ ಇನ್ ದ ಸ್ಟ್ರೇಟ್ ಪಾತ್ ಅಂತ ಹೇಳಿದ್ವಿ. ಅಂಡ್ ನೌ ದ ಸೇಮ್ ಲೈಟ್ ರೇ ಈಸ್ ಗೋಯಿಂಗ್ ಟು ಬೆಂಡ್ ಲೈಕ್ ದಿಸ್, ಈ ತರ ಬೆಂಡ್ ಆಗುತ್ತೆ. ಈ ಬೆಂಡಿಂಗ್ ಫಿನೋಮಿನನ್ ಐತಲ್ಲಪಿ, ದಿಸ್ ಬೆಂಡಿಂಗ್ ಫಿನೋಮಿನನ್ ಇಸ್ ಕಾಲ್ಡ್ ಆಸ್ ದಿ ರಿಫ್ರಾಕ್ಷನ್. ಅಂದ್ರೆ ಬೆಂಡ್ ಯಾಕೆ ಆಗ್ತದ ಬೇಕು ನನಗ, ಅಂಡ್ ಪರ್ಟಿಕ್ಯುಲರ್ ಡೆಫಿನಿಷನ್ ಬೇಕು ನನಗೆ. ಯಾವ್ದಕ್ ಬೇಕಪ್ಪ ಅಂತಂದ್ರ ರಿಫ್ರಾಕ್ಷನ್ ಅಂದ್ರೆ ಏನಂತ ಬೇಕು. ಹೌದಾ, ಸಿ ಹಿಯರ್ ಬೆಂಡ್ ಯಾಕೆ ಆಗ್ತದ ಅಂತ ಬೇಕು. ಫಸ್ಟ್ ವಿ ನೀಡ್ ಟು ನೋ ಅಬೌಟ್ ಕಾಸಸ್ ಆಫ್ ದಿ ರಿಫ್ರಾಕ್ಷನ್ ಬೇಕು. ಹೌದಾ, ನೋಟ್ಸ್ ಪೆನ್ ತೆಗಿರಪಿ, ನಾ ಹೆಂಗ್ ಹೇಳ್ಕೊತ ಹೋಗ್ತೀನಿ, ಫಾಸ್ಟ್ ನೋಟ್ ಮಾಡ್ಕೊತ ನೋಡ್ರಿ. ಕ್ಲಿಯರ್? ರಿಫ್ರಾಕ್ಷನ್ ಅಂದ್ರೆ ಏನಪ್ಪಿ, ಇಟ್ ಇಸ್ ಅ ಬೆಂಡಿಂಗ್ ಆಫ್ ಅ ಲೈಟ್. ಆಕ್ಚುಲಿ ಇದು ನಮಗೆ ಏನಪ್ಪಾ ಅಂದ್ರೆ ರಿಫ್ರಾಕ್ಷನ್ ಫಿನೋಮಿನನ್ ಐತಲ್ಲ, ಇಟ್ ಈಸ್ ವೆರಿ ನಿಯರ್ ಟು ಅಸ್, ನಿಯರ್ ಫಿನೋಮಿನನ್ ಟು ಅಸ್ ಇನ್ ಡೇ ಟು ಡೇ ಲೈಫ್ ಅಲ್ಲಿ. ಡೇ ಟು ಡೇ ಲೈಫ್ ಒಳಗಡೆ ಏನಪ್ಪಾ ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಅಬ್ಸರ್ವ್ ಮಾಡ್ತಿರ್ತೀವಿ, ಬಟ್ ನಮ್ಗೆ ಅದೇ ರಿಫ್ರಾಕ್ಷನ್ ಅಂತ ಗೊತ್ತಿರಲ್ಲ. ಎಲ್ಲೆಲ್ಲಿ ನೋಡ್ತೀವಪ್ಪಿ? ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅ ಗ್ಲಾಸ್. ಏನದಪ್ಪಿ? ಗ್ಲಾಸ್. ಒಂದು ಗ್ಲಾಸ್ ಅದ, ದಟ್ ಗ್ಲಾಸ್ ಇಸ್ ಮೇಡ್ ಬೈ ಗ್ಲಾಸ್ ಅಂದ್ರೆ ಕಾಜಿನ ಒಂದು ಗ್ಲಾಸ್. ಆ ಕಾಜಿನ ಗ್ಲಾಸ್ ಒಳಗಡೆ ನಾನು ಏನ್ ಇಡ್ತೀನಪ್ಪ ಅಂತಂದ್ರ ಒಂದು ಸ್ಟ್ರಾ ಇಟ್ಟಿರ್ತೀನಿ. ನೀ ಸ್ಟ್ರಾ ಇಲ್ಲಿ ನಿಂತು ನೋಡ್ತಿರ್ತೀವಿ, ಆ ಸ್ಟ್ರಾ ಇಟ್ಟಿರ್ತೀನಿ. ಆ ಸ್ಟ್ರಾ ಇಟ್ಟಿರ್ತೀವಲ್ಲಪ್ಪಿ, ಆ ಸ್ಟ್ರಾ ಹೆಂಗ್ ಕಾಣ್ತದಪ್ಪ ಅಂದ್ರೆ ನಮಗೆ ಏನು ಕರೆಕ್ಟ್ ಆಗಿ ಕಾಣ್ತದೆ, ಸ್ಟ್ರೇಟ್ ಆಗಿ ಕಾಣ್ತದೆ. ಬಟ್ ಆಫ್ಟರ್ ಪೋರಿಂಗ್ ದ ವಾಟರ್ ಇನ್ ಟು ದ ಗ್ಲಾಸ್ ಅಪ್ಪಿ, ಇಟ್ ವಿಲ್ ಲುಕ್ಸ್ ಡಿಫ್ರೆಂಟ್. ಸ್ಟ್ರಾ ಲುಕ್ಸ್ ಡಿಫ್ರೆಂಟ್, ಸ್ವಲ್ಪ ಡಿಫ್ರೆಂಟ್ ಕಾಣ್ತದೆ. ಹೆಂಗ್ ಕಾಣ್ತದಪ್ಪಿ? ಕನ್ಸಿಡರ್ ಅ ಗ್ಲಾಸ್ ಹಿಯರ್, ದಟ್ ಗ್ಲಾಸ್ ಈಸ್ ಫಿಲ್ಡ್ ವಿತ್ ದ ವಾಟರ್ ಹಿಯರ್, ದಟ್ ಗ್ಲಾಸ್ ಈಸ್ ಫಿಲ್ಡ್ ವಿತ್ ದ ವಾಟರ್ ಹಿಯರ್, ಅಂಡ್ ಇಲ್ಲೇನ್ ಸ್ಟ್ರಾ ಇಟ್ಟಿರ್ತೀನಪ್ಪಿ, ದಟ್ ಸ್ಟ್ರಾ ಈಸ್ ಸ್ಲೈಟ್ಲಿ ಲುಕ್ ಲೈಕ್ ದಿಸ್. ಆಕ್ಚುಲಿ ಹೆಂಗಿತ್ತದು? ಈ ತರ ಇತ್ತು. ಹೆಂಗ್ ಕಾಣಕತ್ತಪ್ಪಿ? ಸ್ವಲ್ಪ ಬೆಂಡ್ ಆದಂಗೆ ಕಾಣಕತ್ತ, ಸ್ಟ್ರಾ ಸ್ವಲ್ಪ ಕಟ್ ಆದಂಗೆ ಕಾಣುತ್ತೆ. ಹೆಂಗ್ ಕಾಣಕತ್ತದ? ಇಲ್ಲಿ ಬ್ರೇಕ್ ಆದಂಗೆ ಕಾಣುತ್ತೆ, ಬ್ರೇಕ್ ಆದಂಗೆ ಕಾಣುತ್ತೆ. ಇದು ಯಾವ ಫಿನೋಮಿನನ್ ಮೇಲೆ ಡಿಪೆಂಡ್ ಆಗುತ್ತೆ? ದಿಸ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದಿ ರಿಫ್ರಾಕ್ಷನ್. ಡ್ಯೂ ಟು ದ ರಿಫ್ರಾಕ್ಷನ್ ದ ಸ್ಟ್ರಾ ಅಪಿಯರ್ಸ್ ಲೈಕ್ ದಿಸ್. ಡ್ಯೂ ಟು ದ ರಿಫ್ರಾಕ್ಷನ್ ದ ಸ್ಟ್ರಾ ಅಪಿಯರ್ಸ್ ಲೈಕ್ ದಿಸ್. ಈ ತರ ಕಾಣ್ತಾವ. ಸಪೋಸ್ ಅಲ್ಲಿ ಏನಾದ್ರು ರಿಫ್ರಾಕ್ಷನ್ ಫಿನೋಮಿನನ್ ಆಗ್ತಿರ್ಲಿಲ್ಲಪ್ಪ ಅಂತಂದ್ರ ನೀರ್ ಹಾಕಿದ್ರು ಏನಪ್ಪಾ ಅಂತಂದ್ರೆ ಸ್ಟ್ರಾ ನಿನಗೆ ಹಿಂಗೆ ಕಾಣುತ್ತೆ, ಸ್ಟ್ರೇಟೇ ಕಾಣುತ್ತೆ, ಸ್ವಲ್ಪ ಬ್ರೇಕ್ ಆದಂಗೆ ಕಾಣಕತ್ತ. What is the reason to appears like this? It is a phenomenon of refraction. Similarly, ನಿಮ್ಮೂರೊಳಗಡೆ ಏನಪ್ಪಾ ಅಂದ್ರೆ ಒಂದು ಜಾತ್ರೆ ಇರ್ತದ. ಆ ಜಾತ್ರೆ ಒಳಗಡೆ ಏನಪ್ಪಾ ಅಂದ್ರೆ ಮ್ಯಾಜಿಕ್ ಮಾಡೋರು ಬಂದಿರ್ತಾರ. ನೀವು ಮ್ಯಾಜಿಕ್ ನೋಡಕ್ ಇಲ್ಲಿ ಮುಂದೆ ನಿಂತಿರ್ತೀವಿ. ಆ ಮ್ಯಾಜಿಷಿಯನ್ ಏನ್ ಮಾಡಿರ್ತಾರಪ್ಪ, ಇನಿಷಿಯಲಿ
ಆ ಬೌಲ್ ಇರ್ತೈತೆ ಅವನ ಹತ್ರ, ಒಂದು ಬೌಲ್ ಒಳಗಡೆ ಒಂದು ಕಾಯಿನ್ ಹಾಕಿರ್ತಾನೆ. ಹೌದಾ? ಆ ಕಾಯಿನ್ ನಿನಗೆ ಏನ್ ಕಾಣಲ್ಲಪ್ಪ, ಆ ಕಾಯಿನ್ ಏನಾಗಲ್ಲಪ್ಪ ಅಂತ ನಿನಗೆ ಕಾಣಲ್ಲ. ಹೌದಾ? ಅವ ಏನ್ ಕೇಳ್ತಾನಪ್ಪ, ಅಣ್ಣ ಈ ಬೌಲ್ ಐತಿ, ಈ ಬೌಲ್ ಒಳಗಡೆ ಏನಾದ್ರು ಕಾಯಿನ್ ಐತಿ ಅಂತ ಕೇಳ್ತಾನೆ, ನೀ ಅಲ್ಲಿ ನಿಂತಿರ್ತೀವಿ ನಿನಗೆ ಕಾಣಲ್ಲ, ಅದು ಇಲ್ಲ ಅಂತ ಹೇಳ್ತಾನೆ. ಹೌದಾ? ಯಾಕಪ್ಪ ಅಂದ್ರ ಇದ್ರ ಮೇಲೆ ಲೈಟ್ ರೇಸ್ ಅಲ್ಲಿ ಇನ್ಸಿಡೆಂಟ್ ಆಗಿರ್ತಲ್ಲ, ಅವ್ರು ರಿಫ್ಲೆಕ್ಟ್ ಆಗಿ ರಿಫ್ಲೆಕ್ಟೆಡ್ ಲೈಟ್ ರೇಸ್ ಶುಡ್ ರೀಚ್ ಟು ಯುವರ್ ಐ. ನಿನ್ ಐಗೆ ರೀಚ್ ಆಗ್ಬೇಕು, ನಿನ್ ಕಡೆ ರೀಚ್ ಆಗ್ಬೇಕಂತ ಬರಾಕತ್ತದ. ಅಗೇನ್ ಏನೈತಿ, ಒಪ್ಯಾಕ್ ಮೀಡಿಯಂ ಐತಿ. ಇದೇನ್ ರಿಫ್ಲೆಕ್ಟೆಡ್ ಲೈಟ್ ರೇ ಐತಲ್ಲ, ಈ ಲೈಟ್ ರೇ ನಿನಗೆ ರೀಚ್ ಆಗ್ಬೇಕು, ಈ ತರ ನಿನಗೆ ರೀಚ್ ಆಗ್ಬೇಕು, ಅವಾಗಷ್ಟೇ ನಿನಗೆ ಅಲ್ಲಿ ಕಾಯಿನ್ ಕಾಣುತ್ತೆ. ಬಟ್ ಅಲ್ಲದು ರಿಫ್ಲೆಕ್ಟರ್ ಲೈಟ್ ರೇ ರಿಫ್ಲೆಕ್ಟ್ ಆಗಿ ನಿನ್ ಕಡೆ ರೀಚ್ ಆಗ್ಬೇಕಂತ ಬರಾಕತ್ತಿತ್ತು, ಬರ್ಬೇಕಾದ್ರೆ ಏನೈತಿ, ಒಂದು ಒಪ್ಯಾಕ್ ಮೀಡಿಯಂ ಐತಿ, ಮೀನ್ಸ್ ಬೌಲ್ ಐತಿ ಇಲ್ಲಿ. ಆ ಬೌಲಿಗೆ ಲೈಟ್ ವಾಪಸ್ ಬಡ್ದು ರಿಫ್ಲೆಕ್ಟರ್ ಬೇರೆ ಕಡೆ ಹೋಗುತ್ತೆ. ಅದಕ್ಕೆ ಏನಾಗಲ್ಲಪ್ಪ ಅಂತಂದ್ರ ದ ಕಾಯಿನ್ ವಿಲ್ ನಾಟ್ ಸೀನ್ ಬೈ ಯು. ಈ ಕಾಯಿನ್ ನಿನಗ ನೋಡಕ್ ಆಗಲ್ಲ. ಅವ ಆಮೇಲೆ ಏನ್ ಮಾಡ್ತಾನಪ್ಪ ಅಂದ್ರೆ, ಅಣ್ಣ ನೋಡಿಲ್ಲಣ್ಣ ನಿನಗೇನು ಕಾಯಿನ್ ಇದ್ರೊಳಗೆ ಏನು ಇರ್ಲಿಲ್ಲ, ಕಾಯಿನ್ ಅಂತೂ ಇರ್ಲಿಲ್ಲ ಇದ್ರೊಳಗೆ, ಅವ್ನು ಮೊದ್ಲು ಇಟ್ಟಿರ್ತಾನೆ ನಿನಗೆ ಕಂಡಿಲ್ಲ, ಅದಕ್ಕೆ ಇಲ್ಲ ಅಂತ ಹೇಳ್ಬಿಡ್ತೀನಿ. ಕಾಯಿನ್ ಅದು ಏನು ಇರ್ಲಿಲ್ಲ. ಬಟ್ ಆದ್ರೆ ಏನಪ್ಪಾ ಅಂತಂದ್ರ ಕಾಯಿನ್ ಇರ್ಲಿಲ್ಲಲ್ಲ, ಈಗ ನಾನು ಏನ್ ಮಾಡ್ತೀನಿ, ಈ ಬೌಲ್ ಐತಲ್ಲ, ಬೌಲಿಗೆ ನೀರ್ ಹಾಕ್ತೀನಿ, ನೀರ್ ಹಾಕಿದ ಕಾಯಿನ್ ಬರ್ತಾವ ನೋಡ ಅಂತ ಹೇಳ್ತಾನ. ನೀ ನಿಂತಿರ್ತೀನಿ ಮತ್ತೆ ಹಾಗೆ ಸೇಮ್ ಪೊಸಿಷನ್ ದಾಗ ನಿಂತಿರ್ತೀನಿ. ನೀನ್ ಏನ್ ಮಾಡ್ತಿ, ಸ್ವಲ್ಪ ಒಂಡ್ರ ಹಾಕ್ತಿ, ಹೌದಾ ನೀರ್ ಹಾಕಿ ನೋಡು ಅಂತ ಹೇಳ್ತೀನಿ, ನೀರ್ ಹಾಕ್ತಾನಪ್ಪಿ, ನೀರ್ ಹಾಕಿದ ಲೈಟ್ ಏನಾಗ್ತದ, ಹಿಂಗ್ ಹೋಗ್ತದಪ್ಪಿ, ನಿನ್ ಕಡೆ ರಿಫ್ಲೆಕ್ಟೆಡ್ ಲೈಟ್ ಈ ಲೈಟ್ ಏನೈತಪ್ಪಿ ಬೆಂಡ್ ಆಗಿ ರಿಫ್ಲೆಕ್ಟ್ ಆಗ್ಬಿಡ್ತಿತ್ತ, ರಿಫ್ಲೆಕ್ಟ್ ಆಗಿ ನಿನ್ ಕಡೆ ಬಂದು ರೀಚ್ ಆಗ್ಬಿಡುತ್ತೆ. ದೆನ್ ಯು ಕ್ಯಾನ್ ಸಿ ಎಸ್ ದೇರ್ ಇಸ್ ಅ ಕಾಯಿನ್, ದೇರ್ ಇಸ್ ಅ ಕಾಯಿನ್. ಅಲ್ಲಿ ಕಾಯಿನ್ ಐತೆ ಅಂತ ಹೇಳ್ತೇಪಿ. ಅವ ಏನ್ ಮ್ಯಾಜಿಕ್ ಮಾಡ್ಯಾನಂತ ಹೇಳಿ ನೀನ್ ಏನ್ ಮಾಡ್ತೀಯಪ್ಪ, ಅವನಿಗೆ 100 rupees ಕೊಟ್ಟ. ಎಷ್ಟು? 100 rupees ಕೊಟ್ಟ. ಅವ ಏನ್ ಮ್ಯಾಜಿಕ್ ಮಾಡಿಲ್ಲ ಅಲ್ಲಿ. ಅವ ಏನ್ ಗೊತ್ತಿತ್ತಪ್ಪ ಅಂದ್ರ ಫಿನೋಮಿನಾನ್ ಆಫ್ ರಿಫ್ರಾಕ್ಷನ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇತ್ತು. ಬುಕ್ಕಿಶ್ ನಾಲೆಜ್ ಅಲ್ಲಪಿ, ರೆಗ್ಯುಲರ್ ಡೇ ಒಳಗಡೆ ನಾವ್ ಏನೇನು ಎಲ್ಲೆಲ್ಲಿ ಯೂಸ್ ಆಗ್ತಾವಲ್ಲಪಿ ಅದ್ರ ಬಗ್ಗೆ ನಾಲೆಜ್ ಇತ್ತು. ಅದಕ್ಕೆ ಮ್ಯಾಜಿಷಿಯನ್ ಆಗಿರ್ತಾವ. ಈಸ್ ನಾಟ್ ಅ ಮ್ಯಾಜಿಷಿಯನ್, ಈಸ್ ಅ ಮಂಕಿ ಮೇಕರ್. ಮಂಕಿ ಮೇಕರ್ ಅವ ಮಂಗೆ ಮಾಡ್ತಾನವ, ಎಲ್ಲರನ್ನೂ ಚಂದ ನಿಂತು ರೌಂಡ್ ನಿಂತ್ಕೊಂಡು ಎಲ್ಲರೂ ಮಂಗೆ ಮಾಡ್ಬಿಡ್ತಾವ. ಅದ್ರ ಸಂಬಂಧ 100 ರೂಪಾಯಿ ಕೊಟ್ಟು ಬರ್ಬೇಕು ನೀವು. ಆಕ್ಚುಲಿ ನಿನಗೆ ಗೊತ್ತೇ ಇದು ರಿಫ್ರಾಕ್ಷನ್ ಥ್ರೂ ಆಗ್ತದ, ರಿಫ್ರಾಕ್ಷನ್ ಆಗ್ಲಿಲ್ಲಪ್ಪ ಅಂದ್ರೆ ಈ ತರ ನಿನಗೆ ಕಾಣಲ್ಲ ಅಂತ ಆಲ್ರೆಡಿ ಗೊತ್ತಿರ್ತದ. ಆದ್ರೂ ನೀನು ಅವನಿಗೆ 100 rupees ಕೊಟ್ಟು ಬರ್ಬೇಕು. ಯಾಕಪ್ಪ ಅಂದ್ರೆ ಅವ ನಿನ್ನಂತವ್ರು 100 ಮಂದಿ ಮಂಗೆ ಮಾಡಿರ್ತಾನೆ. ಹೌದಾ? ಅಲ್ಲ ಅದಕ್ಕಾರ ನಾವು ಹೆಂಗ್ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಹೌದಾ? ಫಿನೋಮಿನನ್ ಆಫ್ ರಿಫ್ರಾಕ್ಷನ್ ಮ್ಯಾಗ ಡಿಪೆಂಡ್ ಆಗಿ ಯಾಕಾಗ್ತದಪ್ಪ ಈ ಫಿನೋಮಿನನ್ ಆಫ್ ರಿಫ್ರಾಕ್ಷನ್ ಯಾಕಾಗ್ತದ, ರಿಫ್ಲೆಕ್ಷನ್ ಯಾಕಾಗ್ತದ ಅಂತ ಗೊತ್ತದ ನಮ್ಗೆ. ಇಟ್ ಈಸ್ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಈಸ್ ಕಾಲ್ಡ್ ಆಸ್ ದಿ ರಿಫ್ಲೆಕ್ಷನ್. ರಿಫ್ರಾಕ್ಷನ್ ಅಂದ್ರೆ ಬೆಂಡಿಂಗ್ ಆಫ್ ಲೈಟ್ ರೇ. ಲೈಟ್ ಬೆಂಡ್ ಆಗಲ್ಲ, ಲೈಟ್ ಡಸ್ ನಾಟ್ ಡಿವಿಯೇಟ್. ಈ ಸ್ಟೇಟ್ಮೆಂಟ್ ಇನ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಿ ಲೈಟ್ ಚಾಪ್ಟರ್ ವಿ ಹಾವ್ ಡಿಸ್ಕಸ್ಡ್. ಲೈಟ್ ಬೆಂಡ್ ಆಗಲ್ಲ, ಲೈಟ್ ಡಿವಿಯೇಟ್ ಆಗಲ್ಲ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಬಟ್ ನಾವು ಇವಾಗ ಇದೇ ಕಂಟಿನ್ಯೂಷನ್ ಚಾಪ್ಟರ್ ಒಳಗಡೆ ಏನ್ ಡಿಸ್ಕಸ್ ಮಾಡಕತ್ತೀವಿ, ಲೈಟ್ ಬೆಂಡ್ ಆಗ್ತದ, ಆ ಬೆಂಡಿಂಗ್ ಫಿನೋಮಿನಾಗೆ, ಆ ಬೆಂಡಿಂಗ್ ಪ್ರೊಸೆಸ್ ಏನಂತ ಕರಿತೀವಿ ನಾವು, ರಿಫ್ರಾಕ್ಷನ್ ಅಂತ ಕರಿತೀವಿ ಅಂತ ಹೇಳಕ್ಕೆ. ಸರ್ ಅಲ್ಲಿನೂ ಹಂಗೆ ನೀವು ಹೇಳಿದ್ರಿ, ಇಲ್ಲಿನೂ ಹಂಗೆ ನೀವು ಹೇಳಿದ್ರಿ, ಯಾವ್ದು ಕೇಳೋದು ಯಾವ್ದು ಬಿಡೋದು, ಎರಡೂ ಕರೆಕ್ಟ್, ಎರಡೂ ಕರೆಕ್ಟ್. ಹೌದಾ? ಲೈಟ್ ಬೆಂಡ್ ಯಾಕೆ ಆಗುತ್ತೆ ಅಂತ, ಆರ್ ಕಾಸಸ್ ಆಫ್ ದಿ ರಿಫ್ರಾಕ್ಷನ್. ಆಕ್ಚುಲಿ ದಿಸ್ ಇಸ್ ನಾಟ್ ದ ಪರ್ಟಿಕ್ಯುಲರ್ ಡೆಫಿನೇಷನ್, ಒಂದು ಪರ್ಫೆಕ್ಟ್ ಡೆಫಿನೇಷನ್ ನಾನು ಏನ್ ಮಾಡೋದು, ಅಪ್ಕಮಿಂಗ್ ಮೀನ್ಸ್ ನೆಕ್ಸ್ಟ್ ಕಂಟಿನ್ಯೂಷನ್ ಇನ್ನೊಂದು 5 minutes ಆದ್ಮೇಲೆ ನಮ್ಗೆ ಪರ್ಫೆಕ್ಟ್ ಡೆಫಿನೇಷನ್ ಸಿಗ್ತೈತೆ, ನೋಡೋದು ಏನಂತ ಹೇಳಿ. ಇದನ್ನ ಬರೆಯಕ್ಕೆ ಹೋಗ್ಬೇಡ್ರಿ. ಹೌದಾ? ದಿಸ್ ಇಸ್ ಜಸ್ಟ್ ಅ ರೆಗ್ಯುಲರ್ ವರ್ಡ್ಸ್ ಇದು ನಮ್ಗೆ. ಹೌದಾ? ಕಾಸಸ್ ಆಫ್ ರಿಫ್ರಾಕ್ಷನ್ ಬೇಕು. ಕಾಸಸ್ ಆಫ್ ರಿಫ್ರಾಕ್ಷನ್. ಫಸ್ಟ್ ಕಾಸ್ ಈಸ್ ಡ್ಯೂ ಟು ಚೇಂಜ್ ಇನ್ ಮೀಡಿಯಂ. ಡ್ಯೂ ಟು ಚೇಂಜ್ ಇನ್ ಮೀಡಿಯಂ. ಮೀಡಿಯಂ ಚೇಂಜ್ ಆಯ್ತಪ್ಪ ಅಂತಂದ್ರೆ ಲೈಟ್ ವಿಲ್ ರಿಫ್ರಾಕ್ಟ್. ಲೈಟ್ ಏನಾಗ್ತದ, ರಿಫ್ರಾಕ್ಟ್ ಆಗ್ತೈತಿ. ಸಪೋಸ್ ಏನಾದ್ರೂ ಮೀಡಿಯಂ ಚೇಂಜ್ ಆಗ್ಲಿಲ್ಲಪ್ಪ ಅಂದ್ರ ಲೈಟ್ ಡಸ್ ನಾಟ್ ರಿಫ್ರಾಕ್ಟ್. ರಿಫ್ರಾಕ್ಷನ್ ಆಗಲ್ಲ, ಅಲ್ಲಿ ಬೆಂಡ್ ಆಗಲ್ಲ ಲೈಟು. ಬೆಂಡ್ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಫಸ್ಟ್ ರೀಸನ್ ಏನು, ಚೇಂಜ್ ಇನ್ ಮೀಡಿಯಂ. ಮೀಡಿಯಂ ಚೇಂಜ್ ಆಯ್ತು, ದಟ್ ಈಸ್ ವೈ ದ ಪಾತ್ ಆಫ್ ದಿ ಲೈಟ್ ಈಸ್ ಗೋಯಿಂಗ್ ಟು ಚೇಂಜಿಂಗ್ ಹಿಯರ್. ಹಿಂಗ್ಯಾಕಾಗ್ತದ, ಮೀಡಿಯಂ ಚೇಂಜ್ ಆದ್ರೆ ಯಾಕಾಗ್ತದೆ ಸರ್ ಇದು? In the optical means in the optical language, especially we have two mediums. Okay, we have infinite mediums adapi, but in optical language ಒಳಗಡೆ ಸ್ಪೆಷಲಿ ನಾವು ಆ ಮೀಡಿಯಮ್ಸ್ ಒಳಗಡೆ 2 types of mediums ಆಗಿ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. One is called as a rarer medium. One is A. First one is a rarer medium. Second one is a denser medium. Rarer medium and denser medium. ಅಂದ್ರೆ ರೇರರ್ ಮೀಡಿಯಂ ಅಂದ್ರೆ ಏನಂತ ಬೇಕು,
ಆಕ್ಚುಲಿ ರೇರರ್ ಮೀಡಿಯಂ ಅಂದ್ರೆ ಏನು, ಡೆನ್ಸರ್ ಮೀಡಿಯಂ ಅಂದ್ರೆ ಏನು, ಇದಕ್ಕೊಂದು ಪರ್ಫೆಕ್ಟ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಸಿಗ್ತದಪಿ. ಬಟ್ ನಾವು ರಫ್ ಆಗಿ ನೋಡ್ಕೊಳ್ಳೋಣ ಏನಂತ, ರೇರರ್ ಅಂದ್ರೆ ಏನು, ಡೆನ್ಸರ್ ಅಂದ್ರೆ ಏನು. ಫಾರ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್, consider a three cross-sectional area of the different mediums. A three cross-sectional area of the different mediums. The cross-sectional area is same here. Constant cross-sectional. Here is also 1 meter square. Here is also 1 meter square. Here is also 1 meter square. ಮೂರು ಕಡೆ ಏನು ತಗೊಂಡೆ ನಾನು, ಕಾನ್ಸ್ಟೆಂಟ್ ಕ್ರಾಸ್ ಸೆಕ್ಷನಲ್ ಏರಿಯಾ ತಗೊಂಡಿನಿ. ಅಸ್ಯೂಮ್ ದಿಸ್ ಈಸ್ ಗ್ಯಾಸ್, gaseous medium. This is liquids medium. This is solids medium, solids medium, solid medium. As we know, gas particles ಏನಪ್ಪಾ ಅಂದ್ರೆ ಗ್ಯಾಸ್ ಮೀಡಿಯಂ ಒಳಗಡೆ ಗ್ಯಾಸ್ ಪಾರ್ಟಿಕಲ್ಸ್ ಏನ್ ಮಾಡಿರ್ತಾವಪ್ಪ ಅಂತಂದ್ರ ಫ್ರೀಲಿ ಸಸ್ಪೆಂಡೆಡ್ ಇರ್ತಾವ. there is a large gap in between the gaseous medium. gaseous particles ಇರ್ತಾವಲ್ಲಪ್ಪಿ, gaseous particles ಬಿಡಲು large amount of distance ಇರ್ತೈತಿ. there is a long gap in between the two molecules of the gas particles. ಹೌದಾ? ಸಿಮಿಲರ್ ಲಿಕ್ವಿಡ್ ಒಳಗೆ ಏನಿರ್ತಾವಪ್ಪ ಅಂತಂದ್ರ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ಅ ಪರ್ಟಿಕ್ಯುಲರ್ ಕ್ರಾಸ್ ಸೆಕ್ಷನ್ ಏರಿಯಾ ಇಟ್ ಈಸ್ ಮ್ಯಾಕ್ಸಿಮಮ್ ಕಂಪೇರ್ ಟು ದ ಗ್ಯಾಸ್. ಗ್ಯಾಸ್ ಕಂಪೇರ್ ಮಾಡಿದ್ರೆ ಸೇಮ್ ಕ್ರಾಸ್ ಸೆಕ್ಷನ್ ಏರಿಯಾ ಒಳಗಡೆ ನಂಬರ್ ಆಫ್ ಮಾಲಿಕ್ಯೂಲ್ ಜಾಸ್ತಿ ಇರ್ತಾವ. ಹೌದಾ ಇಲ್ಲ? ನೀವು ಪ್ರಾಪರ್ಟೀಸ್ ಆಫ್ ದಿ ಗ್ಯಾಸ್, ಪ್ರಾಪರ್ಟೀಸ್ ಆಫ್ ದಿ ಲಿಕ್ವಿಡ್ಸ್, ಪ್ರಾಪರ್ಟೀಸ್ ಆಫ್ ದಿ ಸಾಲಿಡ್ಸ್ ಲರ್ನಿಂಗ್ ಫ್ರಮ್ ದಿ ಯುವರ್ ಲೋವರ್ ಸೆಷನ್ಸ್, ಲೋವರ್ ಕ್ಲಾಸಸ್ ಕಲ್ಕೊಂತ ಬಂದಿರಿ. ಗ್ಯಾಸ್ ಒಳಗಡೆ ಹೆಂಗಿರ್ತಾವ ಪಾರ್ಟಿಕಲ್ಸ್, ದೇ ಆರ್ ಫ್ರೀಲಿ ಸಸ್ಪೆಂಡೆಡ್. ಲಿಕ್ವಿಡ್ ಒಳಗಡೆ ಏನಿರ್ತಾವಪ್ಪ ಅಂತಂದ್ರ ದೇ ಆರ್ ಕ್ಲೋಸ್ ಟು ಈಚ್ ಅದರ್. ಲಿಕ್ವಿಡ್ ಪಾರ್ಟಿಕಲ್ಸ್ ಆರ್ ಕ್ಲೋಸ್ ಟು ಈಚ್ ಅದರ್. ಹೌದಾ? ಅಂಡ್ ಸಾಲಿಡ್ ಒಳಗಡೆ ಹೆಂಗಿರ್ತಾವಪ್ಪ ಅಂತಂದ್ರ ದ ಸಾಲಿಡ್ ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಬೌಂಡ್ with each other, closely bound with each other. There is no gap in between the two successive molecules. ಈ ತರ ಇರ್ತವೆ ಮಾಲಿಕ್ಯೂಲ್ಸ್ ಏನಿರ್ತಾವಪ್ಪ ಅಂದ್ರ ಈ ತರ. ಹೌದಾ? ಓಕೆ, ಮಾಲಿಕ್ಯೂಲ್ಸ್ ಈ ತರ. ಹೌದಾ? ಇಲ್ಲಿ ನಾನೇನ್ ಮಾಡ್ತೀನಪ್ಪ ಅಂದ್ರ ಲೈಟ್ ನ ಫಸ್ಟ್ ಗ್ಯಾಸ್ ಮೀಡಿಯಂ ಒಳಗಡೆ ಬಿಡ್ತೀನಿ, ಸೆಕೆಂಡ್ ಲಿಕ್ವಿಡ್ ಮೀಡಿಯಂ ಒಳಗಡೆ ಬಿಡ್ತೀನಪ್ಪಿ, ಥರ್ಡ್ ಸಾಲಿಡ್ ಮೀಡಿಯಂ ಒಳಗಡೆ ಬಿಡ್ತೀನಿ. ಏನೇನ್ ಚೇಂಜಸ್ ಆಗ್ತಾವ ನೋಡೋಣ. ಹೌದಾ? ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಲೈಕ್ ಅ ರೋಡ್ ಅಪ್ಪಿ, ಇದನ್ನು ರೋಡ್, ಅಂಡ್ ಸಿಮಿಲರ್ಲಿ ದಿಸ್ ಇಸ್ ಆಲ್ಸೋ ಲೈಕ್ ಅ ರೋಡ್. ಹೌದಾ? ಈಗ ಇದು ರೋಡ್ ಐತಲ್ಲ, ರೋಡ್ ಒಳಗಡೆ ನಾನು ನನ್ನ ಹತ್ರ ಬೈಕ್ ಐತಿ, ಬೈಕ್ ಹೊಂಟಿನಪ್ಪಿ, ವೆರಿ ಫಾಸ್ಟ್ ಮೂವ್ ಆಗುತ್ತೆ. ಮೀನ್ಸ್ 80 km/h ಮೂವ್ ಆಗುತ್ತೆ. 80 km/h ಮೂವ್ ಆಗುತ್ತೆ. ಈ 80 km/h ಮೂವ್ ಆಗ್ಬೇಕಾದ್ರೆ ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್, ನಂಬರ್ ಆಫ್ ಡಿಸ್ಟರ್ಬೆನ್ಸಸ್ ಫಾರ್ ದ ಫ್ಲೋ ಏನೈತಪಿ, ಇಟ್ ಈಸ್ ವೆರಿ ಮಿನಿಮಮ್. ನೋಡಿ 4 ಜನ ಅಷ್ಟೇ ಇದಾರೆ. ಹೌದಾ ಇಲ್ಲ? ಲೈಟ್ ಏನ್ ಮಾಡ್ತದ, ವೆರಿ ಫಾಸ್ಟ್ ಆಗಿ ಹೋಗ್ತದೆ. ಬೈಕ್ ಸಪೋಸ್ ರೋಡ್ ಇರ್ತೈತಿ, ರೋಡ್ ಒಳಗಡೆ ಬೈಕ್ ಹೊಂಟಿಯಪಿ, ವಾಟ್ ಇಸ್ ದ ಸ್ಪೀಡ್ ಆಫ್ ಯುವರ್ ಬೈಕ್? 80 km/h. ಎಷ್ಟೈತಿ? 80 km/h. ಈ 80 km/h ಬೈಕ್ ಹೊಂಟಿಯಲ್ಲಪಿ, ಹೋಗ್ಬೇಕಾದ್ರೆ ಮಿಡಲ್ ಏನು ಡಿಸ್ಟರ್ಬೆನ್ಸ್ ಜಾಸ್ತಿ ಇಲ್ಲ. ನೀವು 80 km/h ಬಹಳ ಫಾಸ್ಟ್ ಆಗಿ ಹೋಗ್ತೀವಿ with a high speed flow ಆಗ್ತದೆ. What is the reason? Because there is no disturbance. There is no disturbance. There is no disturbance means what is the speed in the gas medium? Okay, it is very maximum. Speed is maximum in the gas medium. ಹೌದಾ? ಸಿಮಿಲರ್ಲಿ ಈಗ ಲಿಕ್ವಿಡ್ ಮೀಡಿಯಂ ತಗೊಂಡೋಗ್ತೀನಪ್ಪಿ, ಲಿಕ್ವಿಡ್ ಮೀಡಿಯಂ ಒಳಗಡೆ ಏನಪ್ಪಾ ನಡು ಒಂದಿಷ್ಟು ಹಂದಿ ನಾಯಿ ಬರಾಕತ್ತಾವ ನೀವು. ಹೌದಾ? ಕಂಪೇರ್ ಟು ಹಿಯರ್ ಇಸ್ ಮ್ಯಾಕ್ಸಿಮಮ್. ಲಿಕ್ವಿಡ್ ಒಳಗಡೆ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಮ್ಯಾಕ್ಸಿಮಮ್ ಅದಾವ. ಲಿಕ್ವಿಡ್ ಒಳಗಡೆ ಡಿಸ್ಟರ್ಬೆನ್ಸ್ ಮ್ಯಾಕ್ಸಿಮಮ್ ಅಪ್ಪ ಅಂದ್ರೆ ನಡು ರೋಡ್ ನಾಗ ಹೊಂಟಿರ್ತೀವಿ, ಹೋಗ್ಬೇಕಾದ್ರ ಇಲ್ಲಿನ 80 km/h ಹೊಂಟಿದ್ವಿ. ಫಸ್ಟ್ 80 km/h ಹೊಂಟಿದ್ವಿ. ಆದ್ರ ನಡು ರೋಡ್ ನಾಗ ಏನಪ್ಪಾ ಅಂದ್ರ ಹಂದಿ ನಾಯಿ ಅಡ್ಡಾಡಕತ್ತಾವ. ಅದನ್ನು ನೋಡ್ಕೇಸಿ 80ದಾಗ ಹೋಗ್ತೇನ? 80ದಾಗ ಹೋಗಕ್ಕಾಗಲ್ಲ. ಬಿಕಾಸ್ ಅಲ್ಲಿ ನಡು ಹಂದಿ ನಾಯಿ ಡಿಸ್ಟರ್ಬೆನ್ಸ್ ಭಾಳ ಅದಾವು. ಸಪೋಸ್ ನೀ ಅದೇ ಸ್ಪೀಡ್ ಒಳಗಡೆ ಹೋದ್ಯಪ್ಪ ಅಂದ್ರೆ ಹಂದಿಗೆ ಗುತ್ತಿಯಪ್ಪಿ, ಹಂದಿಗೆ ಏನೂ ಆಗಲ್ಲ, ನೀ ಸತ್ತಿರ್ತೀಯ. ಇಸ್ ಇಟ್ ರೈಟ್ ಆರ್ ರಾಂಗ್? ಅಂದ್ರೆ ನಿನ್ ಸ್ಪೀಡ್ ಏನಾಗ್ತದ, ಇಲ್ಲಿ ಕಡಿಮೆ ಆಗ್ತದ. ಏನಾಗ್ತದಪ್ಪಿ? ಕಡಿಮೆ ಆಗ್ತದ. ಸ್ಪೀಡ್ ಏನಾಗ್ತದ? ಕಡಿಮೆ ಆಗ್ತದ. ಎಲ್ಲಿ? ಲಿಕ್ವಿಡ್ ಒಳಗಡೆ. ಲಿಕ್ವಿಡ್ ಒಳಗಡೆ ಏನಾಗ್ತದ? ಸ್ಪೀಡು ಕಡಿಮೆ ಆಗ್ತದ. ಹೌದಾ? ಸಿಮಿಲರ್ಲಿ ನೆಕ್ಸ್ಟ್ ಎದ್ರ ಹೋಗ್ತೀಯಪ್ಪ ಅಂದ್ರೆ ಸಾಲಿಡ್ ಒಳಗಡೆ ಹೋಗ್ತೀವಿ. ಸಾಲಿಡ್ ಒಳಗಡೆ ಹೋಗ್ಬೇಕಂದ್ರ ಇದು ಮಾರ್ಕೆಟ್ ಇದ್ದಂಗೆ. ಬೈಕ್ ಫಸ್ಟ್ ಇನಿಷಿಯಲಿ ಬೈಕ್ ಸ್ಪೀಡ್ ಎಷ್ಟಿತ್ತಪ್ಪ ಅಂದ್ರೆ 80 km/h ಇತ್ತು. ಇಲ್ಲಿನೂ 80, ಇಲ್ಲಿನೂ 80, ಇಲ್ಲಿನೂ 80 ಇತ್ತು. ಬಟ್ ಇಲ್ಲಿ ಏನತ್ತ, ಇದು ಮಾರ್ಕೆಟ್. ಇದು ಮಾರ್ಕೆಟ್ ಒಳಗಡೆ 80 km/h ಸ್ಪೀಡ್ ಹೋಗಕ್ಕಾಗುತ್ತೆ ನಿನಗ? ಇಟ್ ಈಸ್ ಇಂಪಾಸಿಬಲ್. ಅಂದ್ರೆ ಸ್ಪೀಡ್ ಏನಾಗ್ತದಪ್ಪಿ? ಇಟ್ ಈಸ್ ಹೈಲಿ ರೆಡ್ಯೂಸಸ್ ಇನ್
ಇನ್ ಸಾಲಿಡ್ ಒಳಗಡೆ ಸ್ಪೀಡ್ ಏನಾಗ್ತದಪ್ಪ ಅಂತಂದ್ರ ಬಹಳ ಕಡಿಮೆ ಆಗ್ತದೆ. Here speed is maximum, here speed is minimum, here speed is moderate in between these two, gas and solid. Solid ಮತ್ತು ಗ್ಯಾಸ್ ಮಿಡಲ್ ಇರ್ತೈತಿ ಸ್ಪೀಡ್. ಅಂದ್ರೆ ಇಲ್ಲಿ ಸ್ಪೀಡ್ ಬಹಳ ಕಡಿಮೆ ಆಗ್ತೈತಿ. ಮಾರ್ಕೆಟ್ ಅದು ಮಾರ್ಕೆಟ್ ಒಳಗಡೆ ಹೋಗಿಸಿಂದ ನೀನು ಅಲ್ಲಿ ಹಾರ್ನ್ ಹೊಡೆಯಂಗಿಲ್ಲಪ್ಪ. ಸಪೋಸ್ ಮಾರ್ಕೆಟ್ ಒಳಗಡೆ ಇದ್ದು ಯಾರೋ ಒಬ್ಬ 4 ಮಂದಿ ಅಂಕಲ್ ರೋಡ್ನಾಗ ಹೊಂಟಿರ್ತಾರ, ಹೋಗ್ಬೇಕಾದ್ರೆ ಅವ್ರಿಗೆ ಹಾರ್ನ್ ಹೊಡೆಯಪ್ಪ ಅಂದ್ರೆ ಹಿಂದ್ ನೋಡ್ತಾರ, ಹಿಂದ್ ನೋಡ್ಕಿಸಿ ಏನ್ ಹೇಳ್ತಾರ ಅವರು, ಏ ಅಪ್ಪ ಬೈಕ್ ನೋಡ್ತಾನ ಸೈಡಿಗೆ ಸರಿ ಅಂತ ಸೈಡಿಗೆ ಸರ್ತಾರ, ಹೋಗ್ತೀವಿ. ಅದೇ ಸಪೋಸ್ ಅಲ್ಲಿ ಯಾರ ಅಂಟಿಗಳು ಹೊಂಟಿದ್ರಪ್ಪ ಅಂದ್ರೆ ಅಂಟಿಗಳಿಗೆ ಹಾರ್ ನೋಡ್ತೀಯಪ್ಪ ಅಂದ್ರೆ ಹಿಂಗ್ ನೋಡ್ಕಿಸಿ ಯಾಕಪ್ಪ ನಂಗೆ ನೋಡಿ ಹಾರ್ ನೋಡ್ತೀಯಲ್ಲ ಬೂಟ್ ಹೋಲ್ ಬೂಟ್ ಅಂತಾರ. ಹೌದಾ ಇಲ್ಲ? ಹಾರ್ ನೋಡ್ಯಂಗೂ ಇಲ್ಲ ನೀವು, ಅವ್ರ ಸರಿ ಮಟ್ಟನು ಸ್ಲೋ ಆಗೇನೆ ಹೋಗ್ಬೇಕು. ಹೌದಾ ಇಲ್ಲ? ಸಪೋಸ್ ಇಲ್ಲ ನಾ ಸ್ವಲ್ಪ ಅರ್ಜೆಂಟ್ ಐತಿ, ನಾ ಭಾಳ ಫಾಸ್ಟ್ ಹೋಗ್ಬೇಕು ಅಂತ ಫಾಸ್ಟ್ ಹೋಗೋದು ನೋಡಿದಿ, ಫಾಸ್ಟ್ ಅನ್ನಕ್ಕೆ ನಾನು ಜಾಸ್ತಿ ಫಾಸ್ಟ್ ಹೋಗಕ್ ಬರಂಗಿಲ್ಲ ನಿನಗೆ. ಮ್ಯಾಕ್ಸಿಮಮ್ 20 to 30 ಹೋಗ್ಬೋದು. ಮ್ಯಾಕ್ಸಿಮಮ್ 20 to 30 ಹೋಗ್ಬೇಕಾಗಿತ್ತಪ್ಪ, ನಿಮ್ ಮನಿ ಬಾಜು ಅಂಟಿ ಇರ್ತಾರಲ್ಲಪ್ಪ ನೋಡಿ ಬಿಡ್ತಾರ ಅವ್ರಿಗೆ 20 to 30 ಒಳಗೆ ಹೋಗೋದೇ ನೋಡಿರ್ತಾರ ಅವರು. ಬಟ್ ಮನಿಗೆ ಬಂದು ಏನ್ ಹೇಳ್ತಾರಪ್ಪ ಅಂತಂದ್ರ, ನಿಮ್ ಹುಡುಗ್ರಿ ಬೈಕ್ ಹಿಂಗ್ ಗಾಳ್ಯಾಗ ಹೋತ್ ನೋಡ್ರಿ ಹಂಗ ಹೋದ್ ಮಾರ್ಕೆಟ್ನಾಗ ಅಂತ ಹೇಳ್ತಾರ ಇಲ್ಲ? ಹಂಗ ನಿಮ್ ಮನಿ ಬಾಜುಕ್ ಯಾರ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರ ಅವ್ರ ಮುಂದ್ ಹಂಗ್ ಸ್ಪೀಡ್ ಹೋಗಕ್ ಹೋಗ್ಬೇಡ್ರಪ್ಪಿ, ಮನಿ ಒಳಗಡೆ ಫಿಕ್ಸ್ ಹೇಳ್ತಾರ. ಹೌದಾ? ಅದ್ರ ಸಂಬಂಧದಲ್ಲಿ ಮಾರ್ಕೆಟ್ ಒಳಗೆ ಬಹಳ ಸ್ಲೋ ಹೋಗ್ಬೇಕಾಗ್ತದೆ. ಸ್ಪೀಡ್ ಏನಾಗ್ತದೆ ಹೈಲಿ ರೆಡ್ಯೂಸ್ ಆಗ್ತದೆ. ಇಲ್ಲಿ ಹಿಯರ್ ಇಟ್ ಈಸ್ ಮ್ಯಾಕ್ಸಿಮಮ್, ಹಿಯರ್ ಇಟ್ ಈಸ್ ಮಾಡರೇಟ್, ಇನ್ ಬಿಟ್ವೀನ್ ದ ಗ್ಯಾಸ್ ಅಂಡ್ ಸಾಲಿಡ್ ಇರ್ತೈತಿ. ಹೌದಾ? ಅಂದ್ರೆ ಏನಾಯ್ತು ಇಲ್ಲಿ, ಫಸ್ಟ್ ಒನ್ ಡ್ಯೂ ಟು ಚೇಂಜ್ ಇನ್ ಮೀಡಿಯಂ ಆಯ್ತು. ಸೆಕೆಂಡ್ ಒನ್ ರಿಫ್ರಾಕ್ಷನ್ ಯಾಕಾಗ್ತದಪ್ಪ ಅಂದ್ರ ಡ್ಯೂ ಟು ಚೇಂಜ್ ಇನ್ ಸ್ಪೀಡ್ ಆಫ್ ಲೈಟ್. ನಾ ಬೈಕ್ ಏನಂತ ಹೇಳ್ತೀನ, ಬೈಕ್ ಇಂದಲ್ಲ ಅದೀಗ ಲೈಟ್ ಇನ್ ಸ್ಪೀಡ್. ಡ್ಯೂ ಟು ಚೇಂಜ್ ಇನ್ ಸ್ಪೀಡ್ ಆಫ್ ಲೈಟ್ ಮೀನ್ಸ್ ಸ್ಪೀಡ್ ಆಫ್ ಲೈಟ್ ಈಸ್ ನಾಟ್ ಕಾನ್ಸ್ಟೆಂಟ್ ಇನ್ ಎವ್ರಿ ಮೀಡಿಯಂ. ಎವ್ರಿ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಏನಾಗುತ್ತೆ ಕಾನ್ಸ್ಟೆಂಟ್ ಇರಲ್ಲ. ಸ್ಪೀಡ್ ಆಫ್ ಲೈಟ್ ಈಸ್ ಗೋಯಿಂಗ್ ಟು ಚೇಂಜಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಅಂದ್ರೆ ಗ್ಯಾಸ್ ಮೀಡಿಯಂ ಒಳಗಡೆ ಏನಾಗ್ತದೆ ಸ್ಪೀಡ್ ಆಫ್ ಲೈಟ್ ಮ್ಯಾಕ್ಸಿಮಮ್ ಇರ್ತೈತಿ. ಅಂದ್ರೆ ಏರ್, ಅದು ಗ್ಯಾಸ್ ಅಂದ್ರೆ ಏನು, ಏರ್ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಎಷ್ಟು ಇರ್ತದಪ್ಪ ಅಂದ್ರ ದಟ್ ಈಸ್ 3 into 10 to the power 8 meter per second ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ 3 lakh kilometer per second. 1 ಸೆಕೆಂಡಿಗೆ 3 lakh kilometer ಸ್ಪೀಡ್ ಹೋಗ್ತದಪ್ಪಿ ಎಲ್ಲಿ, ಗ್ಯಾಸ್ ಒಳಗೆ, ಏರ್ ಒಳಗೆ. ಸಿಮಿಲರ್ಲಿ ಅದೇ ನೆಕ್ಸ್ಟ್ ಏನೈತಿ, ಲಿಕ್ವಿಡ್ ಐತಿ. ಲಿಕ್ವಿಡ್ ಅಂದ್ರೆ ವಾಟರ್ ತಗೋತೀನಿ ನಾನು. ವಾಟರ್ ಒಳಗಡೆ ಸ್ಪೀಡ್ ಆಫ್ ಲೈಟ್ ಎಷ್ಟಿರ್ತದಪ್ಪ ಅಂದ್ರ ಕಡಿಮೆ ಆಗ್ತದ ಜಾಸ್ತಿ ಆಗ್ತದ, ಕಡಿಮೆ ಆಗ್ತದ. ಕಡಿಮೆ ಆಗ್ತದಪ್ಪ ಅಂದ್ರೆ 3 lakh ಗಿಂತ ಕಡಿಮೆ ಆಗ್ಬೇಕು. ಎಷ್ಟಾಗ್ತದಪ್ಪ ಅಂದ್ರ 2.25 into 10 to the power 8 meter per second ಸ್ಪೀಡ್ ಆಗ್ತದೆ. ಸಿಮಿಲರ್ಲಿ ಇನ್ನೊಂದು ಏನೈತಿ, ಸಾಲಿಡ್ ಐತಿ. ಸಾಲಿಡ್ ಒಳಗಡೆ ಸ್ಪೀಡ್ ಏನಾಗ್ತದ, ಇಟ್ ಈಸ್ ವೆರಿ ಮಿನಿಮಮ್ ಕಂಪೇರ್ಡ್ ಟು ದೀಸ್ ಟು. ಇವೆರಡು ಕಂಪೇರ್ ಮಾಡಿದ್ರಪ್ಪ ಅಂದ್ರೆ ಬಹಳ ಕಡಿಮೆ ಇರ್ತೈತಿ. ಎಷ್ಟು ಇರ್ತದಪ್ಪ ಅಂದ್ರ, ನಾನು ಇಲ್ಲಿ ಸ್ಪೀಡ್ ಯಾವುದು ಸಾಲಿಡ್ ಅಲ್ಲ, ಸಾಲಿಡ್ ಅಪ್ಪ ಅಂತಂದ್ರೆ ಗ್ಲಾಸ್ ತಗೋತೇನೆ, ಟ್ರಾನ್ಸ್ಪರೆಂಟ್ ಗ್ಲಾಸ್. ಟ್ರಾನ್ಸ್ಪರೆಂಟ್ ಗ್ಲಾಸ್ ಒಳಗಡೆ ಸ್ಪೀಡ್ ಆಫ್ ಲೈಟ್ ಎಷ್ಟು ಇರ್ತದಪ್ಪ ಅಂದ್ರೆ 2 into 10 to the power 8 meter per second. ಹೌದಾ? ಇವು ಕಂಪಲ್ಸರಿ ನೆನಪಿರಬೇಕಪ್ಪ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪೀಡ್ ಆಫ್ ಲೈಟ್ ಇನ್ ದ ಏರ್ is 3 lakh kilometer per second. Speed of light in the water it is 2.25 into 10 to the power 8 meter per second. Similarly, speed of light in the glass it is 2 into 10 to the power 8 meter per second. ಇಲ್ಲಿ ಸ್ಪೀಡ್ ಏನ್ ಚೇಂಜ್ ಆಗ್ತೈತಲ್ಲಪ್ಪ, ಈ ಸ್ಪೀಡ್ ಚೇಂಜ್ ಆಗೋ ಸಂಬಂಧ ಏನಾಗ್ತದ, ರಿಫ್ರಾಕ್ಷನ್ ಆಗ್ತೈತಿ. ಹೆಂಗ್ ರಿಫ್ರಾಕ್ಷನ್ ಆಗ್ತೈತಿ ಅದು ಬೇಕು. ಫಸ್ಟ್ ಮೀಡಿಯಂ ಚೇಂಜ್ ಆಗೋದ್ರಿಂದ ಏನಾಗ್ತದ, ರಿಫ್ರಾಕ್ಷನ್ ಆಗ್ತಾ ಅಂತ ಇದೆ. ಕನ್ಸಿಡರ್ ದಿಸ್ ಇಸ್ XY ಇಂಟರ್ಫೇಸ್ ಆಫ್ ದಿ ಟೂ ಮೀಡಿಯಮ್ಸ್ ಆರ್ ಸಪರೇಟರ್ ಆಫ್ ದಿ ಟೂ ಮೀಡಿಯಂ. ಟೂ ಮೀಡಿಯಂ ನ ಸಪರೇಟ್ ಮಾಡ್ತದಪ್ಪಿ, ಅದಕ್ಕೆ ಏನಂತ ಕರಿತೀವಿ, ಇಂಟರ್ಫೇಸ್ ಅಂತ ಕರಿತೀವಿ. ಹೌದಾ? ಇಲ್ಲಿ ಫಸ್ಟ್ ಮೀಡಿಯಂ ಐತಿ. ಈ ಮೀಡಿಯಂ ಏನಂತ ತಗೋ ನೀನು, ರೇರರ್ ಅಂತ ತಗೋ. ಈ ಮೀಡಿಯಂ ಏನಂತ ತಗೋ ನೀನು, ಡೆನ್ಸರ್ ಅಂತ ತಗೋ. ಇಲ್ಲ ನೋಡು, ರೇರರು ಮತ್ತು ಡೆನ್ಸರ್ ಮೀಡಿಯಂ ಅಂತ ಇದೆ. ನಾನು ರೇರರು ಮತ್ತು ಡೆನ್ಸರ್ ಮೀಡಿಯಂ ಅಂತ ಇದೆ. ಇಲ್ಲಿ 3 ಮೀಡಿಯಮ್ಸ್ ಅದಾವ, 3 ಮೀಡಿಯಮ್ಸ್. ಔಟ್ ಆಫ್ 3 ಮೀಡಿಯಮ್ಸ್ ವಿಚ್ ಒನ್ ಇಸ್ ಅ ರೇರರ್, ವಿಚ್ ಒನ್ ಇಸ್ ಅ ಡೆನ್ಸರ್ ಅಂತ ಬೇಕು. ಡೆನ್ಸ್ ಆಫ್ ಮಾಲಿಕ್ಯೂಲ್ಸ್, ಡೆನ್ಸ್ ಅಂದ್ರೆ ಏನಪ್ಪಿ, ಜಾಸ್ತಿ. ಜಾಸ್ತಿ ಮಾಲಿಕ್ಯೂಲ್ಸ್ ಯಾವ ಮೀಡಿಯಂದಾಗ ಇರ್ತಾವಲ್ಲಪ್ಪಿ, ದಾಟ್ ಮೀಡಿಯಂ ಇಸ್ ಕಾಲ್ಡ್ ಆಸ್ ದಿ ಡೆನ್ಸರ್ ಮೀಡಿಯಂ. ಓಕೆ, ಇದು ರಫ್ ಆಗಿ ಹೇಳಾಕತ್ತೀನಿ. ಆಕ್ಚುಲಿ ಇದಕ್ಕೊಂದೇನಪ್ಪ ಅಂದ್ರೆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಐತಿ, ಅದು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಒಳಗಡೆ ಬರ್ತದ. ಹೌದಾ? ಬಟ್ ನಾವೀಗ ರಫ್ ಆಗಿ ತಿಳ್ಕೊಬೇಕಾಗಿತ್ತಪ್ಪ, ಏನಂತ ತಿಳ್ಕೊತೀವಿ ನಾವು, ಯಾವ ಮೀಡಿಯಂ ಒಳಗಡೆ ಜಾಸ್ತಿ ಮಾಲಿಕ್ಯೂಲ್ಸ್ ಇರ್ತಾವಲ್ಲಪ್ಪಿ, ದಾಟ್ ಮೀಡಿಯಂ ಇಸ್ ಕಾಲ್ಡ್ ಆಸ್ ದಿ ಡೆನ್ಸರ್ ಮೀಡಿಯಂ. ಯಾವ್ದು ಮೀಡಿಯಂ ಒಳಗಡೆ ಮಾಲಿಕ್ಯೂಲ್ಸ್ ಕಡಿಮೆ ಇರ್ತಾವಲ್ಲಪ್ಪಿ, ದಾಟ್ ಮೀಡಿಯಂ ಇಸ್ ಕಾಲ್ಡ್ ಆಸ್ ದಿ ರೇರರ್ ಮೀಡಿಯಂ. ಸಿ ಹಿಯರ್, ಸಾಲಿಡ್ ಆಯ್ತಾ? ಸಾಲಿಡ್ ಒಳಗಡೆ ಏನದ, ಮಾಲಿಕ್ಯೂಲ್ಸ್ ಏನದಾವ, ಡೆನ್ಸ್ ಅದಾವ, ಜಾಸ್ತಿ ಅದಾವ, ಮೀನ್ಸ್ ಇಟ್ ಇಸ್ ಡೆನ್ಸರ್ ಮೀಡಿಯಂ. ಏನಿದು, ಡೆನ್ಸರ್ ಮೀಡಿಯಂ. ಇಲ್ಲ ಐತಪ್ಪಿ, ಏರ್ ಐತಿ. ಇಲ್ಲಿ ಮಾಲಿಕ್ಯೂಲ್ಸ್ ಏನದಾವ, ಬಹಳ ಕಡಿಮೆ ಅದಾವ, ಮೀನ್ಸ್ ಇಟ್ ಈಸ್ ರೇರರ್ ಮೀಡಿಯಂ. ಇಲ್ಲಿ ಲಿಕ್ವಿಡ್ ಐತಪ್ಪಿ,
ಲಿಕ್ವಿಡ್ ಏನಿದು ಇಟ್ ಈಸ್ ಆಕ್ಟ್ ಆಸ್ ಅ ಬೋತ್ ರೇರರ್ ಮೀಡಿಯಂ ಅಂಡ್ ಡೆನ್ಸರ್ ಮೀಡಿಯಂ. ಈಗ ಗ್ಲಾಸು ಮತ್ತು ಲಿಕ್ವಿಡ್ ತಗೊಂಡ್ಯಪ್ಪ ಅಂತಂದ್ರೆ ಗ್ಲಾಸ್ ಇಸ್ ಅ ರೇರರ್ ಮೀಡಿಯಂ, ಲಿಕ್ವಿಡ್ ಇಸ್ ಅ ಡೆನ್ಸರ್. ಸಪೋಸ್ ಅದೇ ನಾನು ಏನ್ ತಗೋತೀನಿ ಈಗ ಟೂ ಮೀಡಿಯಮ್ಸ್ ಲಿಕ್ವಿಡ್ ಮತ್ತು ಸಾಲಿಡ್ ತಗೋತೀನಿ. ಸಪೋಸ್ ಲಿಕ್ವಿಡ್ ಮತ್ತು ಸಾಲಿಡ್ ತಗೊಂಡಪ್ಪ ಅಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಅ ಲಿಕ್ವಿಡ್, ದಿಸ್ ಇಸ್ ಕಾಲ್ಡ್ ಆಸ್ ಅ ರೇರರ್ ಮೀಡಿಯಂ, ದಿಸ್ ಇಸ್ ಕಾಲ್ಡ್ ಆಸ್ ಅ ಡೆನ್ಸರ್ ಮೀಡಿಯಂ. ಅಂದ್ರೆ ಯಾವ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಮೀನ್ಸ್ ಯಾವ ಮೀಡಿಯಂ ಒಳಗಡೆ ಮಾಲಿಕ್ಯೂಲ್ ಜಾಸ್ತಿ ಇರ್ತಾವಲ್ಲಪಿ ದಟ್ ಮೀಡಿಯಂ ಇಸ್ ಕಾಲ್ಡ್ ಆಸ್ ದಿ ಡೆನ್ಸರ್ ಮೀಡಿಯಂ. ಯಾವ ಮೀಡಿಯಂ ಒಳಗಡೆ ಕಡಿಮೆ ಇರ್ತಾವಲ್ಲ ದಟ್ ಮೀಡಿಯಂ ಇಸ್ ಕಾಲ್ಡ್ ಆಸ್ ದಿ ರೇರರ್ ಮೀಡಿಯಂ. ಯಾವ ಮೀಡಿಯಂ ಅದು ರೇರರ್ ಮೀಡಿಯಂ. ಕರೆಕ್ಟಾ? ಸಿ ಹಿಯರ್ ಇದು ರೇರರ್ ಮೀಡಿಯಂ. ಬೇಡ ರೇರರ್ ಮೀಡಿಯಂ ಡೆನ್ಸರ್ ಮೀಡಿಯಂ ತಗೊಳ್ಳೋದು ಬೇಡ ಈಗ. ಜಸ್ಟ್ ಇದನ್ನೇನಂತೋ ಏರ್ ಅಂತವೋ ಇದನ್ನೇನಂತವೋ ವಾಟರ್ ಮೀಡಿಯಂ ಅಂತ. ಯಾವ ಮೀಡಿಯಂ? ವಾಟರ್ ಮೀಡಿಯಂ. ಹೌದಾ? ಅಂದ್ರೆ ಯಾವ ಮೀಡಿಯಂ ಇದು? ರೇರರ್ ಮೀಡಿಯಂ. ಇದು ಯಾವ ಮೀಡಿಯಂ? ಡೆನ್ಸರ್ ಮೀಡಿಯಂ. ಹೌದಾ? ಡೆನ್ಸರ್ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಏನಿರ್ತೈತಿ? ಮ್ಯಾಕ್ಸಿಮಮ್ ಇರ್ತೈತೆ ಮಿನಿಮಮ್ ಇರ್ತೈತೆ? ಇಲ್ಲ ಡೆನ್ಸರ್ ಮೀಡಿಯಂ. ಡೆನ್ಸರ್ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಇರ್ತೈತಿ ಕಡಿಮೆ ಇರ್ತೈತಿ. ಡೆನ್ಸರ್ ಒಳಗಡೆ ಏನು ನಂಬರ್ ಆಫ್ ಮಾಲಿಕ್ಯೂಲ್ ಜಾಸ್ತಿ ಇರ್ತಾವ. ಸಪೋಸ್ ನಂಬರ್ ಆಫ್ ಮಾಲಿಕ್ಯೂಲ್ ಜಾಸ್ತಿ ಇದ್ವಪ್ಪ ಅಂದ್ರೆ ಸ್ಪೀಡ್ ಆಫ್ ಲೈಟ್ ಏನಿರ್ತದ? ಕಡಿಮೆ ಇರ್ತೈತಿ. ಮಾರ್ಕೆಟ್ನಾಗ ಹೋಗ್ಬೇಕಾದ್ರೆ ನಿನ್ ಸ್ಪೀಡ್ ಏನಿರ್ತದಪ್ಪ? ಕಡಿಮೆ ಇರ್ತೈತಿ. ಯಾಕಪ್ಪ ಅಂದ್ರೆ ಮಂದಿ ಜಾಸ್ತಿ ಇರ್ತಾರೆ ಅಲ್ಲಿ, ಪಾರ್ಟಿಕಲ್ಸ್ ಜಾಸ್ತಿ ಇರ್ತಾವ. ಪಾರ್ಟಿಕಲ್ ಜಾಸ್ತಿ ಇರೋ ಸ್ಪೀಡ್ ಏನಿರ್ಬೇಕಲ್ಲಿ? ಕಡಿಮೆ ಇರಬೇಕು. ಏರೊಳಗಡೆ ಪಾರ್ಟಿಕಲ್ಸ್ ಏನಿರ್ತಾವ? ಕಡಿಮೆ ಇರ್ತಾವ. ಅಂದ್ರೆ ಸ್ಪೀಡ್ ಏನಾಗ್ತದೆ ಇಲ್ಲಿ? ಮ್ಯಾಕ್ಸಿಮಮ್ ಆಗ್ತದೆ. ಒಂದು ಲೈಟ್ ರೇ ಈ ತರ ಬರ್ತಿದಪ್ಪಿ. ಅಟ್ ದಿಸ್ ಪಾಯಿಂಟ್ ದಿಸ್ ಇಸ್ ನಾರ್ಮಲ್, ದಿಸ್ ಇಸ್ ಇನ್ಸಿಡೆಂಟ್ ರೇ, ದಿಸ್ ಇಸ್ ನಾರ್ಮಲ್. ಏನಿದು? ನಾರ್ಮಲ್. ಹೌದಾ? ಇಲ್ಲ ನೋಡು, ಆಕ್ಚುಲಿ ಈ ತರ ಸ್ಟ್ರೇಟ್ ಹೋಗ್ಬೇಕಾಗಿತ್ತು. ಬಟ್ ಅಟ್ ದಿಸ್ ಪಾಯಿಂಟ್ ಏನಾಯ್ತು? ಅದಕ್ಕ ಮೀಡಿಯಂ ಚೇಂಜ್ ಆಯ್ತು. ದೇರ್ ಇಸ್ ಅ ಚೇಂಜ್ ಇನ್ ಮೀಡಿಯಂ. ಮೀಡಿಯಂ ಚೇಂಜ್ ಆಯ್ತು. ದಟ್ ಈಸ್ ವೈ ಇಟ್ ವಿಲ್ ಡಿವಿಯೇಟ್ಸ್. ಈ ತರ ಪಾತ್ ಹೋಗೋದು ಈ ತರ ಬೆಂಡ್ ಆಯ್ತು. ಯಾಕೆ ಬೆಂಡ್ ಆಗ್ತದ ಅಂತ ಬೇಕು ನಾನು. ಫಸ್ಟ್ ಕಾಸ್ ಏನಂತ ಹೇಳಿದೆ ನಾನು? ಡ್ಯೂ ಟು ಚೇಂಜ್ ಇನ್ ಮೀಡಿಯಂ. ಓಕೆ, ಇಲ್ಲಿ ಮೀಡಿಯಂ ಈ ಪಾಯಿಂಟ್ ಏನಾಯ್ತು? ಮೀಡಿಯಂ ಸೊ ಇಲ್ಲೇ ಬೆಂಡ್ ಆಗ್ಲಿಲ್ಲ, ಅದು ಇಲ್ಲಿ ಮಟ್ಟ ಬಂದು ಇಲ್ಲಿಗೆ ಬೆಂಡ್ ಆಯ್ತು. ಯಾಕಪ್ಪ ಅಂದ್ರೆ ಮೀಡಿಯಂ ಈ ಪಾಯಿಂಟ್ ಚೇಂಜ್ ಆಯ್ತು. ಹೌದಾ? ಸಿಮಿಲರ್ಲಿ ಈ ಪಾಯಿಂಟ್ ಇಂದ ಸ್ಪೀಡ್ ಇಲ್ಲಿವರೆಗೂ ಏನಿತ್ತಪ್ಪ ಅಂದ್ರೆ ಒಂದು ಸ್ಪೀಡ್ ಬೇರೆ ಇತ್ತು, ಇಲ್ಲಿವರೆಗೂ ಈ ಕಡೆಯಿಂದ ಏನಾಯ್ತು? ಸ್ಪೀಡ್ ಇನ್ನೊಂದು ಬೇರೆ ಆಯ್ತು. ಅದಕ್ಕೆ ಏನಾಯ್ತು? ರಿಫ್ರಾಕ್ಷನ್ ಆಯ್ತು. ಟೂ ರೀಸನ್ಸ್ ಅದಾವ. ಡ್ಯೂ ಟು ಚೇಂಜ್ ಇನ್ ಮೀಡಿಯಂ, ಡ್ಯೂ ಟು ಚೇಂಜ್ ಇನ್ ಸ್ಪೀಡ್ ಆಫ್ ಲೈಟ್ ಅಂತ. ಹೌದಾ? ಹಾ. ಈಗ ನನಗೇನ್ ಬೇಕು? ಇದು ನನಗೆ ಆಕ್ಚುಲಿ ನನಗೆ ಮೇನ್ ಗೊತ್ತೈತಪ್ಪಿ, ಪಾಯಿಂಟ್ಸ್ ಗೊತ್ತದ. ಡ್ಯೂ ಟು ಚೇಂಜ್ ಇನ್ ಮೀಡಿಯಂ, ಡ್ಯೂ ಟು ಚೇಂಜ್ ಇನ್ ಸ್ಪೀಡ್ ಆಫ್ ಲೈಟ್. ಬಟ್ ಇದ್ರೊಳಗಡೆ ಇನ್ ಡೆಪ್ತ್ ತಗೋನಿ. ಸ್ಪೀಡ್ ಆಫ್ ಲೈಟ್ ಚೇಂಜ್ ಆದ್ರೆ ಬೆಂಡ್ ಯಾಕಾಯ್ತು? ಮೀಡಿಯಂ ಚೇಂಜ್ ಆದ್ರೆ ಬೆಂಡ್ ಯಾಕಾಯ್ತು? ಅದು ಬೇಕಲ್ಲ ನನಗೆ. ಬರೀ ಬೆಂಡ್ ಆಗ್ತದ ಅಂತ ಹೇಳತ್ತೀನಿ ನಾನು. ಯಾಕೆ ಬೆಂಡ್ ಆಗ್ತದ? ವಿ ನೀಡ್ ಟು ನೋ ಅಬೌಟ್ ದಟ್ ಒನ್ ಹಿಯರ್. ಅದು ಬೇಕಾ? ಯಾಕೆ ಬೆಂಡ್ ಆಗ್ತದ ಅಂತ ಬೇಕಾ ನನಗೆ? ಓಕೆ, ಲೆಟ್ಸ್ ಸಿ ಅಬೌಟ್ ದಟ್ ಥಿಂಗ್ ಹಿಯರ್. ಇಲ್ಲ ಎವ್ರಿ ಟೈಮ್ ನೋಡಿ ಇದು ನಾರ್ಮಲ್. ಈಗ ಇದು ರಿಫ್ರಾಕ್ಟೆಡ್ ಲೈಟ್ ರೇ ಐತಿ. ಈ ರಿಫ್ರಾಕ್ಟೆಡ್ ಲೈಟ್ ರೇ ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗೈತಿ. ಎವ್ರಿ ಟೈಮ್ ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗ್ಬೇಕಂತ ಏನಿಲ್ಲ. ಸಮ್ ಟೈಮ್ಸ್ ಏನಾಗ್ತದ? ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತದ. ಲೈಕ್ ದಿಸ್. This is xy interface of the two medium. This is normal, correct? And this is incident light ray, and this is the actual path. This is considered to be denser medium. This is considered to be rarer medium. ಈ ಕಡೆ ಹಿಂಗ್ ಬೆಂಡ್ ಐತಿ ಅಂದ್ರೆ ನಾರ್ಮಲ್ ನಿಂತ್ರ ಅವೇ ಮೂವ್ ಆಯ್ತು. ಈಗ ನಾರ್ಮಲ್ ನಿಂತ್ರ ಅವೇ ಮೂವ್ ಆಯ್ತಪ್ಪ ಅಂದ್ರೆ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ರಿಫ್ರಾಕ್ಷನ್. ಅಂದ್ರೆ ನನಗೆ ಇನ್ನೊಂದು ಥಿಂಗ್ ಗೊತ್ತಾಗ್ಬೇಕು ನನಗಿಲ್ಲಿ. ಯಾವಾಗ ನಾರ್ಮಲ್ ಕಡೆ ಬೆಂಡ್ ಆಗ್ತದ, ಯಾವಾಗ ನಾರ್ಮಲ್ ಗಿಂತ ದೂರ ಬೆಂಡ್ ಆಗ್ತದ, ಅದನ್ನು ಬೇಕು ನನಗೆ. ಅಲಾಂಗ್ ವಿತ್ ರಿಫ್ರಾಕ್ಷನ್. ಇನ್ನ ನನಗೆ ರಿಫ್ರಾಕ್ಷನ್ ಡೆಫಿನೇಷನ್ ಗೊತ್ತಿಲ್ಲ. ನನಗೆ ರಿಫ್ರಾಕ್ಷನ್ ಯಾಕೆ ಆಗತ್ತೆ ಅಂತ ತಿಳ್ಕೊಳಕ್ ಹೊಂಟೀವಿ. ರಿಫ್ರಾಕ್ಷನ್ ಡೆಫಿನೇಷನ್ ಇನ್ನೊಂದು 5 ಮಿನಿಟ್ಸ್ ಆದ್ಮೇಲೆ ಗೊತ್ತಾಗ್ತದೆ ನನಗೆ ರಿಫ್ರಾಕ್ಷನ್ ಅಂದ್ರೆ ಏನಂತ ಹೇಳಿ. ಹೌದಾ? ಈಗ ನೋಡು, ಸಮ್ ಟೈಮ್ಸ್ ಲೈಟ್ ಏನಾಗ್ತದಪ್ಪ ಅಂತಂದ್ರೆ ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗ್ತದೆ, ಸಮ್ ಟೈಮ್ಸ್ ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತದೆ. ಈ ಟುವರ್ಡ್ಸ್ ದಿ ನಾರ್ಮಲ್ ಯಾಕೆ ಬೆಂಡ್ ಆಗ್ತದ, ಯಾವಾಗ ಬೆಂಡ್ ಆಗ್ತದ, ಅಂಡ್ ಅವೇ ಫ್ರಮ್ ದಿ ನಾರ್ಮಲ್ ಯಾಕೆ ಬೆಂಡ್ ಆಗ್ತದ, ಯಾವಾಗ ಬೆಂಡ್ ಆಗ್ತದ, ಅದ್ರ ಬಗ್ಗೆ ನನಗೆ ಬೇಕು. ಈ ಪಾಯಿಂಟ್ಸ್ ಜೊತೆಗೆ ಅವು ಬೇಕು ನನಗೆ. ಹೌದಾ? ಲೆಟ್ಸ್ ನೋ ಹಿಯರ್. ನೋಡ್ಕೊಳ್ಳೋ ಏನೇನಾಗ್ತದೆ, ಯಾಕೆ ಆಗ್ತದೆ ಅಂತ ನೋಡ್ಕೊಳ್ಳೋಣ. ಹೌದಾ? ಇಲ್ಲಿ ನೋಡಪ್ಪಿ, ಫಾರ್ ಎಕ್ಸಾಂಪಲ್ assume the light ray is coming from air medium to the glass medium, or else air medium to the water medium ಬರುತ್ತೆ. ಹೌದಾ? ಎಲ್ಲಿಂದ ಎಲ್ಲಿ ಬರುತ್ತದ? ದಿಸ್ ಇಸ್ ಇಂಟರ್ಫೇಸ್ ಎಕ್ಸ್ ವೈ ಪಿ ಇಂಟರ್ಫೇಸ್. ಇದು ಯಾವ ಮೀಡಿಯಮು? ಏರ್ ಮೀಡಿಯಂ. ಇದು ಯಾವ ಮೀಡಿಯಮು? ವಾಟರ್ ಮೀಡಿಯಂ. ಹೌದಾ? ಇದು ಏನಾಯ್ತು ಇಲ್ಲಿ? ಓಕೆ, ದಿಸ್ ಇಸ್ ವಾಟ್ ಈಸ್ ದಿಸ್? ನಾರ್ಮಲಿಟೀಸ್. ಏನಿಲ್ಲ, ನಾರ್ಮಲಿಟೀಸ್. ಹೌದಾ? And the light ray is incidenting like this. Light ray is incidenting like this. Okay.
ಇಟ್ ಶುಡ್ ಗೋ ಲೈಕ್ ದಿಸ್, ಈ ತರ ಹೋಗ್ಬೇಕಾಗಿತ್ತು ಅದು. ಬಟ್ ಏನಾಯ್ತು, ಡ್ಯೂ ಟು ಚೇಂಜ್ ಇನ್ ದ ಮೀಡಿಯಂ ಲೈಟ್ ಏನಾಯ್ತಪಿ, ಬೆಂಡ್ ಆಯ್ತು. ಈಗ ನನಗೇನ್ ಬೇಕಪ್ಪ ಅಂದ್ರೆ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಆಗ್ತದೋ ಅವೇ ಫ್ರಮ್ ದಿ ನಾರ್ಮಲ್ ಆಗ್ತದ ಅಂತ ಬೇಕು. ಲೆಟ್ಸ್ ನೋ ಅಬೌಟ್ ಏರ್ ಮೀಡಿಯಂ ಐತಿ ಇಲ್ಲಿ, ದೇರ್ ಇಸ್ ಅ ವಾಟರ್ ಮೀಡಿಯಂ. ಏರ್ ಮೀಡಿಯಂ ಅಂದ್ರೆ ಯಾವ ಮೀಡಿಯಂ ಅದು, ರೇರರ್ ಡೆನ್ಸರ್. ಏರ್ ಈಸ್ ಆಲ್ವೇಸ್ ರೇರರ್, ಇಟ್ ಈಸ್ ರೇರರ್ ಮೀಡಿಯಂ. ಇಲ್ಲಿ ಏನೈತಿ, ವಾಟರ್ ಮೀಡಿಯಂ ಐತಿ. ವಾಟರ್ ಮೀಡಿಯಂ ಅಂದ್ರೆ ಯಾವ ಮೀಡಿಯಂ ಅದು, ದಟ್ ಈಸ್ ಅ ಡೆನ್ಸರ್ ಮೀಡಿಯಂ. ವಿಚ್ ಮೀಡಿಯಂ, ಡೆನ್ಸರ್ ಮೀಡಿಯಂ. ಹೌದಾ, ಡೆನ್ಸರ್ ಮೀಡಿಯಂ. ರೇರರ್ ಮೀಡಿಯಂ, ಡೆನ್ಸರ್ ಮೀಡಿಯಂ. ಈಗ ಲೈಟ್ ರೇ ಎಲ್ಲಿಂದ ಇಲ್ಲಿ ಬರಾಕತ್ತದಪಿ, ಲೈಟ್ ರೇ ಇಸ್ ಕಮಿಂಗ್ ಫ್ರಮ್ ರೇರರ್ ಮೀಡಿಯಂ ಟು ದ ಡೆನ್ಸರ್ ಮೀಡಿಯಂ. ಎಲ್ಲಿಂದ ಇಲ್ಲಿ ಬರಾಕತ್ತದ, ರೇರರ್ ಮೀಡಿಯಂ ಟು ದ ಡೆನ್ಸರ್ ಮೀಡಿಯಂ ಬರಾಕತ್ತದ. ಹೌದಾ, ಈಗ ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗ್ತದೋ ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತದೋ ಅಂತ ಬೇಕು. ಲೆಟ್ಸ್ ರೈಟ್ ಹಿಯರ್, ಈ ಕಡೆ ಬರ್ಕೋ ಇವನ್ನ. ಯಾವ ಮೀಡಿಯಂ ಇದು, ಏರ್ ಮೀಡಿಯಂ. ಇದು ಯಾವ ಮೀಡಿಯಂ, ವಾಟರ್ ಮೀಡಿಯಂ. ವಿಚ್ ಮೀಡಿಯಂ ಇಟ್ ಈಸ್, ಡೆನ್ಸರ್ ಮೀಡಿಯಂ. ಇದು ಯಾವ ಮೀಡಿಯಂ ಅಪಿ, ರೇರರ್ ಮೀಡಿಯಂ. ರೇರರ್ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಏನಾಗಿರ್ತದ, ರೇರರ್ ಮೀಡಿಯಂ ಒಳಗಡೆ ಮಾಲಿಕ್ಯೂಲ್ಸ್ ಇರ್ತದೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಟ್ ಈಸ್ ಲೆಸ್. ದಟ್ ಈಸ್ ವೈ ಸ್ಪೀಡ್ ಆಫ್ ಲೈಟ್ ಈಸ್ ಮ್ಯಾಕ್ಸಿಮಮ್, ಹಿಯರ್ ಸ್ಪೀಡ್ ಆಫ್ ಲೈಟ್ ಈಸ್ ಮಿನಿಮಮ್. ಡೆನ್ಸರ್ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಇರ್ತದೆ, ಮಿನಿಮಮ್ ಇರ್ತೈತಿ. ಹೌದಾ, ಮಿನಿಮಮ್ ಇರ್ತೈತಿ. ಈಗ ನೋಡಪ್ಪಿ, ಇಲ್ಲೊಂದು ಪರ್ಟಿಕ್ಯುಲರ್ ಆಂಗಲ್ ಫಾರ್ಮ್ ಆಗ್ತಿರ್ತಿ, ದಟ್ ಆಂಗಲ್ ಇಸ್ ಕಾಲ್ಡ್ as the angle of incidence. ಏನಂತ ಕರಿತೀವಿ ಅದಕ್ಕ, ಆಂಗಲ್ ಆಫ್ ಇನ್ಸಿಡೆನ್ಸ್. ನೋಡೋಣ ಏನಾಗ್ತದೆ. Light wants to propagate in the straight path, but due to change in medium, it is bending here. ಏನಾಗ್ತದೆ ಅದು, ಬೆಂಡ್ ಆಗುತ್ತದೆ. ಆ ಬೆಂಡ್ ಆಗುತ್ತದಲ್ಲಪ್ಪಿ, ದಟ್ ಬೆಂಡಿಂಗ್ ಪ್ರೊಸೆಸ್ ಇಸ್ ಕಾಲ್ಡ್ as the ರಿಫ್ರಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ರಿಫ್ರಾಕ್ಷನ್ ಅಂತ ಕರಿತೀವಿ. ಆ ರಿಫ್ರಾಕ್ಷನ್ ಒಳಗಡೆ ಸಮಟೈಮ್ಸ್ ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಗ್ತದೆ, ಸಮಟೈಮ್ಸ್ ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತದೆ. ಅದು ಯಾವಾಗ, ಯಾಕಡೆ ಅಂತ ಬೇಕು. ಅಂದ್ರೆ ಲೈಟ್ ರೇ ಯಾಕಡೆ ಯಾಕಡೆ ಬರಾಗ್ತದೆ ಅಂತ ಗೊತ್ತಿಲ್ಲ. ಈಗ ರೇರರ್ ಟು ಡೆನ್ಸರ್ ಮೀಡಿಯಂ ಅಂತ ಹೇಳ್ತಾರೆ. For example, assume this is just for example of it. Here, distance is 10 kilometer. How much? 10 kilometer. And similarly, here is also distance is 10 kilometer. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಏನಂತ ಅನ್ಕೋಪಿ, ನಿಮ್ದು ಸ್ಕೂಲ್ ಅಂತ ಅನ್ಕೋ. ವಾಟ್ ಇಸ್ ದಿಸ್, ಸ್ಕೂಲ್. ಇದೇನ, ನಿಮ್ ಮನಿ. ಇದನ್ನು ಏನಪ್ಪಾ ಅಂದ್ರೆ ನಿಮ್ ಮನಿ. ಹೌದಾ, ಮಾರ್ನಿಂಗ್ ಎಲ್ಲಿಂದ ಎಲ್ಲಿಗೆ ಬರ್ತೀವಿ, ಮನಿಲಿಂದ ಸ್ಕೂಲಿಗೆ ಬರ್ತೀವಿ. ನೆಕ್ಸ್ಟ್ ಸ್ಕೂಲಿಂದ ಈವ್ನಿಂಗ್ ಎಲ್ಲಿಗೆ ಹೋಗ್ಬೇಕು, ಸ್ಕೂಲಿಂದ ಮನಿಗೆ ಹೋಗ್ಬೇಕು. ಅಂದ್ರೆ ಮನಿಲಿಂದ ಸ್ಕೂಲಿಗೆ ಡಿಸ್ಟೆನ್ಸ್ ಎಷ್ಟು, 10 ಕಿಲೋಮೀಟರ್. ಅಂದ್ರೆ ಸ್ಕೂಲಿಂದ ಮನಿಗೆ ಎಷ್ಟು ಆಗ್ತದಪ್ಪಿ, 10 ಕಿಲೋಮೀಟರ್ನೇ ಅಲ್ಲ, 10 ಕಿಲೋಮೀಟರ್. ಹೌದಾ, ಮಾರ್ನಿಂಗ್ ನೀನು ನಿಮ್ಮ ಅಪ್ಪರ್ ನಿನಗೆ ಬಿಡಾಕ್ ಬಂದಿರ್ತಾರ. ನಿಮ್ಮ ಅಪ್ಪರ್ ಏನ್ ಮಾಡಿರ್ತಾರ, ನಿನಗೆ ಬಿಡಾಕ್ ಬಂದಿರ್ತಾರ. ನಿಮ್ಮ ಅಪ್ಪರ್ ನಿನಗೆ ಸ್ಕೂಲಿಗೆ ಬಿಡಾಕ್ ಬಂದಿರ್ಬೇಕಾದ್ರೆ, ನಿಮ್ಮ ಅಪ್ಪರು ಮನಿಲಿಂದ ಸ್ಕೂಲಿಗೆ ಬರ್ಬೇಕಾದ್ರೆ 1 hour ಟೈಮ್ ತಗೊಂಡಿರ್ತಾರೆ. ಎಷ್ಟು, 1 hour ಟೈಮ್ ತಗೊಂಡಿರ್ತಾರೆ. ಅಂದ್ರೆ 1 hour ಟೈಮ್ ತಗೋತಾರಪ್ಪ ಅಂತಂದ್ರೆ ನಿಮ್ಮ ಅಪ್ಪರಿಗೆ ಒಂದು ಕ್ಲಾರಿಟೀಸ್ ಆಗಿ ಇರ್ತೈತಪ್ಪ. ಏನಪ್ಪಾ ಅಂದ್ರೆ ನಾನು ಬೆಳಗ್ಗೆ ಮನಿಲಿಂದ ಸ್ಕೂಲಿಗೆ ಬಿಡಾಕ್ ಹೋಗ್ಬೇಕಾಯ್ತು, 1 ತಾಸು ಟೈಮ್ ತಗೊಂಡೇನಪ್ಪ ಅಂತಂದ್ರ, ಅವ ಸಂಜೆ ಮುಂದ ಮನಿಗ್ ಬರ್ಬೇಕಾದ್ರೂ ಕಂಪಲ್ಸರಿ 1 ತಾಸು ಟೈಮ್ ತಗೋಬೇಕು. 1 ತಾಸ್ಕಿಂತ ಜಾಸ್ತಿ ತಗೊಳಂಗಿಲ್ಲ. 1 ತಾಸ್ಕಿಂತ ಸಪೋಸ್ ಜಾಸ್ತಿ ಟೈಮ್ ತಗೊಂಡಪ್ಪ ಅಂತಂದ್ರೆ ನಿಮ್ ಮನ್ಯಾಗ ಒಂದ್ ಏನ್ ತಿಳ್ಕೊತಾರಪ್ಪ ಅಂತಂದ್ರೆ, ಅಣ್ಣ ಎಲ್ಲಿ ತಿರ್ಗಾಡಕ್ ಹೋಗ್ಯಾರ ತಿಳ್ಕೊತಾರ. ಬಂದ್ ಕೂಡ ಬೂಟ್ಲೆ ಹೊಡಿತಾರ, ಬಂದ್ ಕೂಡನ ಬೂಟ್ಲೆ ಹೊಡಿತಾರ. ಆ ಬೂಟ್ಲೆ ಹೊಡಿಸ್ಕೊಳ್ಳೋದಕ್ಕೆ ನೀನ್ ಏನ್ ಮಾಡ್ಕೋಬೇಕಪ್ಪ, ಅವಾಯ್ಡ್ ಮಾಡ್ಬೇಕಾದ್ರೆ ಅವಾಯ್ಡ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ, ಬೆಳಗ್ಗೆ 1 hour ಒಳಗಡೆ ನಿಮ್ ಮನ್ಯಾಗ ತನ್ನ ಸ್ಕೂಲಿಗೆ ಬಿಟ್ಟಿರ್ತಾರಪ್ಪ ಅಂತಂದ್ರೆ, ಈವ್ನಿಂಗ್ ಟೈಮ್ ಒಳಗಡೆ ನೀನ್ ಏನ್ ಮಾಡ್ಬೇಕು, 1 hour ಒಳಗಡೆ ಕಂಪಲ್ಸರಿ ಮನಿ ರೀಚ್ ಆಗ್ಬೇಕು. ನೋಡೋಣ ಹೆಂಗ್ ರೀಚ್ ಆಗ್ತೇವೆ. ಇಲ್ಲಿ ಯಾವ ಮೀಡಿಯಂ ಇದು, ರೇರರ್ ಮೀಡಿಯಂ, ಏರ್ ಮೀಡಿಯಂ, ರೇರರ್ ಮೀಡಿಯಂ. ರೇರರ್ ಮೀಡಿಯಂ ಒಳಗಡೆ ಡಿಸ್ಟರ್ಬೆನ್ಸ್ ಏನ್ ಇರ್ತಾವಪಿ, ಕಡಿಮೆ ಇರ್ತಾವ. ಅಂದ್ರೆ ಸ್ಪೀಡ್ ಏನ್ ಇರ್ತದ, ಜಾಸ್ತಿ ಇರ್ತೈತಿ. ನಿಮ್ಮ ಅಪ್ಪರ್ ಹೆವಿ ಸ್ಪೀಡ್ ನಾಗ ಬಂದ್ ಕೇಸಿ ನಿನ್ ಬಿಟ್ಟಿರ್ತಾರ ಅಲ್ಲಿ. ಅವರು ಎಷ್ಟು ಸ್ಪೀಡ್ ನಾಗ ಬಂದ್ ಬಿಟ್ಟಿರ್ತಾರಪ್ಪ ಅಂತಂದ್ರೆ, ಅರೌಂಡ್ ಒಂದು 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಒಳಗಡೆ ನಿನ್ ತಗೊಂಬಂದ್ ಬಿಟ್ಟಿರ್ತಾರ ಸ್ಕೂಲಿಗೆ. ನೀನ್ 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಒಳಗಡೆ ತಗೊಂಬಂದ್ ಬಿಟ್ಟಿರ್ಬೇಕಾದ್ರೆ ಅವ್ರು 1 hour ರೀಚ್ ಆದ್ರು. ಬಟ್ ಈವ್ನಿಂಗ್ ಹೋಗ್ಬೇಕಾದ್ರೆ ನೀ 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನ ಹೋಗಕ್ಕಾಗತ್ತಾ ನೋಡ್ಲೆ. ಯಾವ ಮೀಡಿಯಂ ಇದು, ಡೆನ್ಸರ್ ಮೀಡಿಯಂ. ಡೆನ್ಸರ್ ಒಳಗಡೆ ವೆಲಾಸಿಟಿ ಆಫ್ ದಿ ಲೈಟ್ ಏನಿರ್ತೈತಿ, ಕಡಿಮೆ ಇರ್ತೈತಿ. ಲೆಟ್ ಅಸ್ ಅಸ್ಯೂಮ್ ದಟ್ಸ್ ಅಬೌಟ್ 50 ಕಿಲೋಮೀಟರ್ ಪರ್ ಅವರ್. ಎಷ್ಟು, 50 ಕಿಲೋಮೀಟರ್ ಪರ್ ಅವರ್. ಹೌದಾ, 50 ಕಿಲೋಮೀಟರ್ ಪರ್ ಅವರ್. 50 ಕಿಲೋಮೀಟರ್ ಪರ್ ಅವರ್ ಒಳಗಡೆ ನೀನ್ ಇಷ್ಟೇ ಸ್ಪೀಡ್, ಇದಕ್ಕಿಂತ ಜಾಸ್ತಿ ಸ್ಪೀಡ್ ಇನ್ಕ್ರೀಸ್ ಮಾಡಕ್ ಬರಲ್ಲ ನಿನಗ. ಅಂದ್ರೆ ಟೈಮ್ 1 hour ನಾಗ ರೀಚ್ ಆಗ್ಬೇಕು ನೀನು. ಕಂಡೀಷನ್ ಇದು. ಮನ್ಯಾಗ ಇರ್ಲಿಕ್ಕಪ್ಪ ಅಂದ್ರೆ ಬೂಟ್ಲೆ ಹೊಡಿತಿರ್ತಮ್ಮ. ಆ ಬೂಟ್ಲೆ ಹೊಡಿಸ್ಕೊಬಾರ್ದಪ್ಪ ಅಂದ್ರೆ ನೀವು 1 hour ಒಳಗಡೆ ರೀಚ್ ಆಗ್ಬೇಕು ಮನಿಗೆ ನೀನು. ಬಟ್ ಸ್ಪೀಡ್ ಏನಪ್ಪಾ ಅಂದ್ರೆ ನಿಮ್ ಮನ್ಯಾಗ 80 ಕಿಲೋಮೀಟರ್ ಪರ್ ಅವರ್ ಒಳಗಡೆ ತಂದು ಇಳಿಸಿದಾಗ 1 hour ಟೈಮ್ ತಗೊಂಡಿದ್ರು. ನೀನ್ 50 ಕಿಲೋಮೀಟರ್ ಒಳಗಡೆ ಏನ್ ಮಾಡ್ಬೇಕು, 1 hour ರೀಚ್ ಆಗ್ಬೇಕು. ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳಂಗಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಡೆನ್ಸ್ ಆಫ್ ಮಾಲಿಕ್ಯೂಲ್ಸ್ ಅದಾವು.
ಅಂದ್ರೆ ಏನು ಮಾರ್ಕೆಟ್ ಇದು ಹೋಗೋ ಮುಂದಾಗ ಏನೈತಿ ಟ್ರಾಫಿಕ್ ಜಾಸ್ತಿ ಐತಿ ಮನಿಗೆ ಹೋಗ್ಬೇಕಾದ್ರ ಟ್ರಾಫಿಕ್ ಜಾಸ್ತಿ ಇತ್ತಪ್ಪ ಅಂತ ನೀನ್ 50 km/h ಇಂದ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳಕ್ ಬರಲ್ಲ ನಿನ್ ಸ್ಪೀಡ್ ನ. ಆದ್ರೂ ನೀವು ಒಂದ್ ತಾಸು ಮನಿ ರೀಚ್ ಆಗ್ಬೇಕು. ಇಸ್ ಇಟ್ ಪಾಸಿಬಲ್? ಪಾಸಿಬಿಲಿಟಿ ಐತಿ? ಪಾಸಿಬಿಲಿಟಿ ಐತಾ? ಎಸ್ ಇಟ್ ಈಸ್ ಪಾಸಿಬಲ್. ಪಾಸಿಬಲ್ ಐತಿ. ನೀ ಅವಾಗ ಏನ್ ಮಾಡ್ತೀಯಪ್ಪ ಅಂತ ನಿಮ್ ಮನಿಗೆ ಶಾರ್ಟ್ ಕಟ್ ನ ಫೈಂಡ್ ಔಟ್ ಮಾಡ್ಕೊ. ಶಾರ್ಟ್ ಕಟ್ ದಾರ್ಯಾಗ ಹೋಗ್ಬೇಕಂತ ಅನ್ಕೋತೀನಿ. ಹೆಂಗ್ ಹೋಗ್ತೀಯಪ್ಪ ಅಂದ್ರೆ ಈ ತರ ಶಾರ್ಟ್ ಕಟ್ನಾಗ ಹೋಗ್ತೀನಿ. ಹೆಂಗ್ ಹೋಗ್ತೀನಿ? ಶಾರ್ಟ್ ಕಟ್ನಾಗ ಹೋಗ್ತೀನಿ. ಶಾರ್ಟ್ ಕಟ್. ಹೌದಾ? ಶಾರ್ಟ್ ಕಟ್ ಅಪ್ಪ ಅಂತಂದ್ರೆ ಇಟ್ ಈಸ್ ನಿಯರ್ ಟು ದ ಟುವರ್ಡ್ಸ್ ದಿ ನಾರ್ಮಲ್ ಅಪ್. ಈಗ ನೋಡು, ಇದು ಫಾರ್ ಎಕ್ಸಾಂಪಲ್ ಹಿಂಗಿರ್ತದೆ. ಇದು ಪಾತ್ 1 ಅಂತ ಇದು ದಿಸ್ ಇಸ್ ಅ ಪಾತ್ 2. ಔಟ್ ಆಫ್ 2 paths which one is the shortest ಅಪ್ಪಿ? ಯಾವ್ದು ಶಾರ್ಟೆಸ್ಟ್ ಇಲ್ಲಿ? ಫಸ್ಟ್ ಒನ್ ಸೆಕೆಂಡ್ ಒನ್? ಫಸ್ಟ್ ಒನ್ ಇಸ್ ಅ ಶಾರ್ಟೆಸ್ಟ್. ಫಸ್ಟ್ ಒನ್ ಇಸ್ ಅ ಶಾರ್ಟೆಸ್ಟ್. ನೀನೇನ್ ಮಾಡ್ತೀಯಪ್ಪ ಅಂದ್ರೆ ಶಾರ್ಟೆಸ್ಟ್ ಪಾತ್ ನ ಚೂಸ್ ಮಾಡ್ತಿ, ಬಿಕಾಸ್ ಯು ನೀಡ್ ಟು ರೀಚ್ ಟು ಯುವರ್ ಹೋಮ್ ವಿದಿನ್ 1 hour. ವಿದಿನ್ 1 hour ಒಳಗಡೆ ರೀಚ್ ಆಗ್ಬೇಕು. ಸಪೋಸ್ ನೀನು ಮನಿಗೆ ಬಂದಾದ್ಮೇಲೆ ಇಲ್ರಿ ಬರ್ಬೇಕಾದ್ರ ಇಲ್ಲಿ ಮಮ್ಮಿ ಬರ್ಬೇಕಾದ್ರ ರೋಡ್ ಒಳಗೆ ಟ್ರಾಫಿಕ್ ಜಾಸ್ತಿ ಇತ್ತು ಅಂದ್ರೆ ಕೇಳಲ್ಲ ಅವರು. ಅವ್ರೇನ್ ತಿಳ್ಕೊತಾರ, ಎಲ್ಲೇ ತಿರ್ಗಾಡಕ್ ಹೋಗಿ ಸುಳ್ಳು ಹೇಳಕತ್ತಿ ಅಂತ 4 ಬೂಟ್ಲೆ ಹೊಡ್ತಿರತ್ತಮ್ಮ. ಹೌದಾ? ಅದನ್ನ ಅವಾಯ್ಡ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ನೀನ್ ಅದನ್ನ ಎಂತೆಲ್ಲ ಸುಳ್ಳು ಹೇಳಕ್ ಹೋಗ್ಬಾರ್ದು. ಸುಳ್ಳೆಲ್ಲ ಕರೆನೇ ಇರ್ತೈತೆ ಅದು, ಬಟ್ ಅದನ್ನ ಹೇಳಿದ್ರು ಅವ್ರು ಏನ್ ತಿಳ್ಕೊತಾರ, ಸುಳ್ಳು ಅಂತ ತಿಳ್ಕೊತಾರ. ನೀ ಹಂಗೆಲ್ಲ ಹೇಳಕ್ ಹೋಗ್ಬಾರ್ದು. ಹೆಂಗಾರ ಮಾಡಿ 1 hour ರೀಚ್ ಮಾಡ್ಬೇಕು ಮನಿಗೆ. ಹೆಂಗಾರ ಮಾಡಿ 1 hour ಒಳಗಡೆ ರೀಚ್ ಆಗ್ಬೇಕಾಗಿತ್ತು, ನೀನೇನ್ ಮಾಡ್ತಿ? ಶಾರ್ಟೆಸ್ಟ್ ಪಾತ್, ಶಾರ್ಟ್ ಕಟ್ ತಗೋತೀನಿ. ಆ ಶಾರ್ಟ್ ಕಟ್ ಯಾವ್ದಪ್ಪಿ? ಟುವರ್ಡ್ಸ್ ದಿ ನಾರ್ಮಲ್. ಟುವರ್ಡ್ಸ್ ದ ನಾರ್ಮಲ್. ಓಕೆ? ಈ ಪಾತ್ ಒಳಗಡೆ ಹೋಗಲ್ಲ ನೀವು. ಅಂದ್ರೆ ಈಗ ಒಂದು ಸ್ಟೇಟ್ಮೆಂಟ್ ಗೊತ್ತಾಯ್ತು ನಿನಗೂ. ಏನ್ ಗೊತ್ತಾಯ್ತು ನಿನಗ? ವೆನ್ ಲೈಟ್ ರೇ ಈಸ್ ಕಮಿಂಗ್ ಫ್ರಾಮ್ rarer to denser medium, then it will bends towards normal. ಸಪೋಸ್ ಇಲ್ಲಿ ನೋಡು, ಇದನ್ನು ರೇರರ್ ಮೀಡಿಯಂ, ಇದನ್ನು ಏರ್ ಮೀಡಿಯಂ, ಇದನ್ನು ಏರ್ ಮೀಡಿಯಂ ಇತ್ತು ಅಂತ ಅನ್ಕೋ. ಇದನ್ನು ಏರ್ ಮೀಡಿಯಂ, ಇದನ್ನು ಏರ್ ಮೀಡಿಯಂ. ಈಗ ಇದು ಏರು, ಇದು ವಾಟರ್ ಮೀಡಿಯಂ ಐತಿ. ಸಪೋಸ್ ಇದನ್ನು ಏರ್ ಮೀಡಿಯಂ, ಇದನ್ನು ಏರ್ ಮೀಡಿಯಂ ಇತ್ತು ಅಂತ ಅನ್ಕೋ. ಅವಾಗ ಲೈಟ್ ಬೆಂಡ್ ಆಗ್ತಿರ್ಲಿಲ್ಲ. ಲೈಟ್ ಯಾಕೆ ಬೆಂಡ್ ಆಗ್ತಿರ್ಲಿಲ್ಲಪ್ಪ ಅಂತ ಸ್ಪೀಡ್ ಆಫ್ ಲೈಟ್ ಏನಾಗ್ತಿರ್ಲಿಲ್ಲ, ಅಲ್ಲಿ ಚೇಂಜ್ ಆಗ್ತಿರ್ಲಿಲ್ಲ. ಮೇಲ್ಗಡೆನು ಏರ್ ಮೀಡಿಯಂ, ಅಲ್ಲಿನ ಸ್ಪೀಡ್ ಆಫ್ ಲೈಟ್ ಏನು 3 × 10⁸ m/s. ಇಲ್ಲಿನೂ ಏನು ಏರ್ ಮೀಡಿಯಂ, here also speed of light is 3 × 10⁸ m/s. ಎರಡು ಕಡೆ ಸ್ಪೀಡ್ ಸೇಮ್ ಆಗ್ತಿತ್ತು. ಮಾರ್ನಿಂಗ್ 80 km/h ನೀವು ಅಪ್ಪರ್ ತಂದು ಬಿಟ್ಟಿರ್ತಾರ, ಈವ್ನಿಂಗ್ ನೀನು 80 km/h ಸ್ಪೀಡ್ ಹೋದಪ್ಪ ಅಂದ್ರೆ 1 hour ಎಕ್ಸಾಕ್ಟ್ ಮನಿಗೆ ರೀಚ್ ಆಗ್ತಿ. ಅವಾಗ ನೀನ್ ಏನ್ ಮಾಡ್ತೀವಪ್ಪ ಅಂದ್ರೆ ಈಗ ಪಾತ್ ಐತಿ, ಸ್ಟ್ರೇಟ್ ಪಾತು, ಈ ಸ್ಟ್ರೇಟ್ ಪಾತ್ ಒಳಗಡೆ ಸೀದಾ ಹೋಗ್ತೀವಿ. ಶಾರ್ಟ್ ಕಟ್ ಗಿಟ್ ಕಟ್ ತಗೊಳಕ್ ಹೋಗ್ತಿರ್ಲಿಲ್ಲ. ಶಾರ್ಟ್ ಕಟ್ ಯಾಕೆ ತಗೊಂಡಿಯಪ್ಪ ಅಂತಂದ್ರ ಬೆಂಡ್ ಆದಿ ನೀನು, ನಿನ್ನ ಪಾತ್ ಬೆಂಡ್ ಆಯ್ತು. ಪಾತ್ ಯಾಕೆ ಬೆಂಡ್ ಆಯ್ತಪ್ಪ ಅಂತಂದ್ರ ಇಟ್ ಈಸ್ ಬಿಕಾಸ್ ಡ್ಯೂ ಟು ಚೇಂಜ್ ಇನ್ ದ ವೆಲಾಸಿಟಿ ಆಫ್ ಲೈಟ್. ಸಪೋಸ್ ವೆಲಾಸಿಟಿ ಆಫ್ ಲೈಟ್ ಏನಾದ್ರು ಚೇಂಜ್ ಆಗ್ಲಿಲ್ಲಪ್ಪ ಅಂತಂದ್ರ ನೀನ್ ಏನ್ ಮಾಡ್ತಿರ್ಲಿಲ್ಲ, ಪಾತ್ ನ ಚೇಂಜ್ ಮಾಡ್ತಿರ್ಲಿಲ್ಲ. ಸಿಮಿಲರ್ಲಿ ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಬೇಕು. ಇದು ಎಲ್ಲಿಂದ ಎಲ್ಲಿಗಪ್ಪಿ? ರೇರರ್ ಟು ಡೆನ್ಸರ್. ಈಗ ಡೆನ್ಸರ್ ಟು ರೇರರ್ ನೋಡೋಮಲ್ಲ. ಏನ್ ನೋಡಮ್ ಈಗ? ಡೆನ್ಸರ್ ಟು ರೇರರ್, ಡೆನ್ಸರ್ ಮೀಡಿಯಂ ಟು ದ ರೇರರ್ ಮೀಡಿಯಂ. Consider interface of the two mediums, that is xy. xy ಅಂತ ತಗೋ. ಏನಂತ ತಗೋತಿ? xy ಅಂತ ತಗೋ. ಹೌದಾ? ದಿಸ್ ಇಸ್ ನಾರ್ಮಲ್. ವಾಟ್ ಇಸ್ ದಿಸ್? ನಾರ್ಮಲ್. ಲೆಟ್ ಅಸ್ ಇನ್ಸಿಡೆಂಟ್ ಲೈಟ್ ರೇ ಹಿಯರ್. ಇದು ಯಾವ ಮೀಡಿಯಂ ಅಂತ ತಗೋ ನೀನು? ವಾಟರ್ ಮೀಡಿಯಂ ಅಂತ ತಗೋ. ಈ ಕಡೆ ಬರ್ಕೊಳ್ಳೋದು ಬೇಡ, ಈ ಕಡೆ ಬರ್ಕೊಳ್ಳೋದು. ಇದು ಯಾವ ಮೀಡಿಯಂ ಅಂತ ತಗೋ ನೀನು? ವಾಟರ್ ಮೀಡಿಯಂ ಅಂತ ತಗೋ. ಇದು ಯಾವ ಮೀಡಿಯಂ ಅಂತ ತಗೋಲೆ? ಗ್ಲಾಸ್. ಬೇಡ 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 ಬೇಡ. ರೇರರ್ ಟು ಡೆನ್ಸರ್ ಟು ರೇರರ್ ಅಲ್ಲ. ಇದು ಯಾವ ಮೀಡಿಯಂ? ಏರ್ ಮೀಡಿಯಂ ಅಂತ. ವಾಟರ್ ಯಾವ್ದು? ಡೆನ್ಸರ್ ಮೀಡಿಯಂ. ಕಂಪೇರ್ ಟು ದ ಏರ್ ಹೇಳಾಕತ್ತೀನಿ. ಸಪೋಸ್ ಅದನ್ನ ನೀನು ಗ್ಲಾಸ್ ಜೊತೆ ಕಂಪೇರ್ ಮಾಡಿದ್ಯಪ್ಪ ಅಂದ್ರೆ ದಟ್ ಈಸ್ ಸ್ಟಾರ್ಟ್ಸ್ ಟು ಕಾಲ್ ಇಟ್ ಆಸ್ ಅ ರೇರರ್ ಮೀಡಿಯಂ ಅಂತ ಕರಿತೀವಿ ವಾಟರ್. ಈಗ ಡೆನ್ಸರ್ ಮೀಡಿಯಂ ಯಾಕಪ್ಪ ಅಂದ್ರೆ ಏರ್ ಜೊತೆ ಕಂಪೇರ್ ಮಾಡಾಕತ್ತೀವಿ. ಹೌದಾ? ಇದು ಯಾವ ಮೀಡಿಯಂ? ರೇರರ್ ಮೀಡಿಯಂ. ಲೈಟ್ ಹೆಂಗ್ ಬರಾಕತ್ತದ ಈಗ? ಡೆನ್ಸರ್ ಟು ರೇರರ್ ಬರಾಕತ್ತದ. ಇಟ್ ಶುಡ್ ಗೋ ಲೈಕ್ ದಿಸ್. ಈ ತರ ಹೋಗ್ಬೇಕಾಗಿತ್ತು ಅದು ಕಂಪಲ್ಸರಿ. ಇದೇನಪ್ಪಾ ಅಂದ್ರೆ ನಿಮ್ ಮನಿ. ಇದು ಏನಿದು? ಮನಿ. ಇದೇನು? ಸ್ಕೂಲ್. ಇದೇನಪ್ಪಾ ಅಂದ್ರೆ ನಿಮ್ ಮನಿ. ನಿಮ್ ಮನಿಲಿಂತ್ರ ಸ್ಕೂಲಿಗೆ ಬರ್ಬೇಕಾದ್ರೆ ನೀವು ಅಪ್ಪರ್ ಕರ್ಕೊಂಡ್ ಬಿಡಾಕತ್ತಾರಪ್ಪಿ. ಕರ್ಕೊಂಡ್ ಬಿಡ್ಬೇಕಾದ್ರ ಡಿಸ್ಟೆನ್ಸ್ ಎಷ್ಟೈತಿ? 10 km. ಮನಿಲಿಂತ್ರ ಸ್ಕೂಲಿಗೆ ಡಿಸ್ಟೆನ್ಸ್ ಎಷ್ಟೈತಿ? 10 km ಐತಿ. ಸ್ಕೂಲ್ ಇಂತ್ರ ಮನಿಗೆ ಡಿಸ್ಟೆನ್ಸ್ ಎಷ್ಟೈತಿ? ಅದು 10 km. 10 km ಇರ್ತೈತಲ್ಲ. ಮನಿಲಿಂತ್ರ ಸ್ಕೂಲಿಗೆ 10 km, ಸ್ಕೂಲ್ ಇಂತ್ರ ಮನಿಗೆ ಇರ್ತಲ್ಲ 10 km ಇರ್ತೈತಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೇನ್ ಮಾಡ್ತೀನಪ್ಪ ಅಂದ್ರೆ ನಿಮ್ಮ ಅಪ್ಪರು
ಬೆಳಿಗ್ಗೆ ಬರ್ಬೇಕಾಗಿತ್ತಪ್ಪ ಅಂದ್ರೆ ಯಾವ ಮೀಡಿಯಂ ಇದು ಡೆನ್ಸರ್ ಮೀಡಿಯಂ. ಡೆನ್ಸರ್ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಇರ್ತದ, ಕಡಿಮೆ ಇರ್ತೈತಿ. ಇಲ್ಲಿ ರೇರರ್ ಮೀಡಿಯಂ ಸ್ಪೀಡ್ ಆಫ್ ಲೈಟ್ ಇರ್ತೈತಿ, ಜಾಸ್ತಿ ಇರ್ತೈತಿ. ಇಲ್ಲಿ ಸ್ಪೀಡ್ ಆಫ್ ಲೈಟ್ ಐತಪಿ ಕಡಿಮೆ ಐತಿ. ಕಡಿಮೆಯಪ್ಪ ಅಂತಂದ್ರೆ ಎಷ್ಟು ಅರೌಂಡ್ ಒಂದು 50 ಕಿಲೋಮೀಟರ್ ಪರ್ ಅವರ್ ಇರ್ತೈತಿ. ಎಷ್ಟು 50 ಕಿಲೋಮೀಟರ್. ನಿಮ್ಮ ಅಪ್ಪರು ಬೆಳಿಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ 50 ಕಿಲೋಮೀಟರ್ ಪರ್ ಅವರ್ ಒಳಗಡೆ ಅಷ್ಟು ಸ್ಪೀಡ್ ಒಳಗೆ ನಿನ್ ತಂದು ಸ್ಕೂಲಿಗೆ ಬರ್ತಾರ. ಸ್ಕೂಲಿಗೆ ಬರ್ಬೇಕಾದ್ರೆ ಟೈಮ್ ಎಷ್ಟು ತಗೊಂಡಿರ್ತಾರಪ್ಪ ಅಂದ್ರೆ 1 ಅವರ್ ಟೈಮ್ ತಗೊಂಡಿರ್ತಾರೆ. ಎಷ್ಟು ಟೈಮ್ ತಗೊಂಡಿರ್ತಾರ? 1 ಅವರ್ ಟೈಮ್ ತಗೊಂಡಿರ್ತಾರೆ. ಈವ್ನಿಂಗ್ ಟೈಮ್ ಒಳಗಡೆ ರೇರರ್ ಮೀಡಿಯಂ ಐತಿ. ಅಂದ್ರ ಪಾರ್ಟಿಕಲ್ಸ್ ಏನದಾವ್ ಕಡಿಮೆ ಅದಾವ್, ಡಿಸ್ಟರ್ಬೆನ್ಸಸ್ ಏನದಾವ್ ಕಡಿಮೆ ಅದಾವ್. ಡಿಸ್ಟರ್ಬೆನ್ಸಸ್ ಕಡಿಮೆ ಅಪ್ಪ ಅಂತ ಸ್ಪೀಡ್ ಆಫ್ ಲೈಟ್ ಇರ್ತೈತಿ, ಅಲ್ಲಿ ಮ್ಯಾಕ್ಸಿಮಮ್ ಇರ್ತೈತಿ. ಮಾರ್ನಿಂಗ್ ಬರ್ಬೇಕಾದ್ರೆ ಕಡಿಮೆ ಇತ್ತು, 50 ಇತ್ತು. ಈಗ ಎಷ್ಟಾಗೈತಿ ನಿಂದು? 50 ಕಿಂತ ಜಾಸ್ತಿ ಆಗೈತಿ. ಲೆಟ್ ಅಸ್ ಅಸ್ಯೂಮ್ ದಟ್ ಈಸ್ 80 ಕಿಲೋಮೀಟರ್ ಪರ್ ಅವರ್. ಎಷ್ಟಾಗೈತಿ ಸ್ಪೀಡ್ ನಿಂದು? 80 ಕಿಲೋಮೀಟರ್ ಪರ್ ಅವರ್. ಎಷ್ಟು ಟೈಮ್ ಒಳಗಡೆ ರೀಚ್ ಆಗ್ಬೇಕು ನಿಮ್ಮ ಮನೆಗೆ? 1 ಅವರ್ ಟೈಮ್ ಒಳಗಡೆ ರೀಚ್ ಆಗ್ಬೇಕು. ಬಟ್ ಇಲ್ಲಿ 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಬಂದಾಗ 50 ಒಳಗಡೆ ಬಂದಾಗ 1 ಅವರಿಗೆ ರೀಚ್ ಆಗಿದ್ವಿ. ಬಟ್ 80 ಕಿಲೋಮೀಟರ್ ಪರ್ ಅವರ್ ಒಳಗಡೆ ನೀವು ಮೂವ್ ಆಗ್ಬೇಕಾದ್ರ, ದಿಸ್ ಇಸ್ ಜಸ್ಟ್ ಫಾರ್ ಎಕ್ಸಾಂಪಲ್ ಅಪಿ, ನಾಟ್ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಟೈಮ್ 50 ಇತ್ತಪ್ಪ 1 ಅವರ್ ಇದು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿಲ್ಲ ನಾನು, ಜಸ್ಟ್ ಸಿಂಪ್ಲಿ ಅಸ್ಯೂಮ್ ಮಾಡ್ಕೊಳಕತ್ತೀನಿ ನಾನು. 50 ಕಿಲೋಮೀಟರ್ ಪರ್ ಅವರ್ ಒಳಗಡೆ ಹೋಗ್ಬೇಕಾದ್ರೆ 1 ಅವರ್ ಡೆಸ್ಟಿನೇಷನ್ ರೀಚ್ ಆಗಿದ್ಯಪ್ಪ ಅಂತಂದ್ರ, ಈಗ 80 ಕಿಲೋಮೀಟರ್ ಪರ್ ಅವರ್ ಒಳಗಡೆ ಸೇಮ್ ಡಿಸ್ಟೆನ್ಸ್ ನ ಕವರ್ ಮಾಡಕ್ಕೆ ನಿನಗೆ ಕಡಿಮೆ ಟೈಮ್ ಏನ್ ಬೇಕಪ್ಪಿ? ಕಡಿಮೆ ಬೇಕು. ಜಲ್ದಿ ಹೋಗಿ ಮನಿ ರೀಚ್ ಆಗಿ. ಸಪೋಸ್ ಮನಿಗೆ ಹೋಗಿ ಒಂದು 40 ಮಿನಿಟ್ಸ್ ಒಳಗಡೆ ರೀಚ್ ಆದಿ ಅಂತ ಅನ್ಕೋ. 40 ಮಿನಿಟ್ಸ್ ಒಳಗಡೆ ರೀಚ್ ಆಗಂತ ಪ್ರೊಬ್ಯಾಬಿಲಿಟಿ ಇತ್ತಪ್ಪ, ನಿಮ್ ಮನಿಗೆ ಹೋಗಲ್ಲ ಡೈರೆಕ್ಟ್ ಆಗಿ. ಹೌದಾ? ಮನಿಗೆ ಹೋಗಲ್ಲ ನೀನು. ಮನಿಗೆ ಯಾಕೆ ಹೋಗಲ್ಲಪ್ಪ ಅಂದ್ರೆ, ಸಪೋಸ್ ಇವತ್ತು 40 ಮಿನಿಟ್ಸ್ ಒಳಗಡೆ ಮನಿಗೆ ರೀಚ್ ಆದಪ್ಪ ಅಂದ್ರೆ ನೆಕ್ಸ್ಟ್ ಡೇ ನಿಮ್ಮ ಮನೆಗೆ ಏನ್ ತಿಳ್ಕೊಂಡ್ಬಿಡ್ತಾರ ಅಂದ್ರೆ, ಇವನಿಗೆ ಮನಿ ರೀಚ್ ಆಗಕ 40 ಮಿನಿಟ್ಸ್ ಟೈಮ್ ಐತಲ್ಲಪ್ಪಿ, ಅದು ಸಾಕು. ಸಪೋಸ್ 5 ಓ ಕ್ಲಾಕಿಗೆ ಸ್ಕೂಲ್ ಬಿಡ್ತಿತ್ತಪ್ಪ, 5 PM ಗೆ ಸ್ಕೂಲ್ ಬಿಡ್ತಿತ್ತಪ್ಪ ಅಂದ್ರ, ನೀನು 5:40ಗೆ ಏನಾದ್ರು ಮನಿಗೆ ರೀಚ್ ಆದ್ಯಪ್ಪ ಅಂದ್ರೆ ನಿಮ್ಮ ಮನೆಗೆ ಏನ್ ತಿಳ್ಕೊತಾರ, ನೆಕ್ಸ್ಟ್ ಡೇ 5:40ಗೆ ಬರ್ಬೇಕಂತೇಳಿ ಫಿಕ್ಸ್ ಆಗಿ ಕುಂದಿರ್ತಾರೆ. ನೀ ಅದಕ್ಕೆ ಹಂಗ್ ಮಾಡಕ್ ಬರಲ್ಲ. ನಿಮ್ಮ ಮನ್ಯಾಗ ಒಂದ್ ಫಿಕ್ಸ್ ಆಗ್ಯಾರ, ಈಗ 1 ತಾಸ್ ಟೈಮ್ ಬೇಕಂತೇಳಿ ಅಂದ್ರೆ ನೀನೇನು 6 ಓ ಕ್ಲಾಕ್ ವರೆಗೂ ಹೋದ್ರು ನಡಿತೈತಿ ಮನಿಗೆ. ಬಟ್ 6 ಓ ಕ್ಲಾಕ್ ವರೆಗೂ ಹೋದ್ರು ನಡಿತೈತಿ ಅಂತೇಳಿ ನೀನೇನೋ 5:40 ಹೋಗ್ತೇನಪಿ, ನೆಕ್ಸ್ಟ್ ಡೇ ಏನಪ್ಪ ಅಂದ್ರೆ ಲೇಟ್ ಆಯ್ತಪ್ಪ ಮತ್ತೆ ಬೂಟ್ಲೆ ಹೊಡ್ತಾರ. ಅದಕ್ಕೆ ನೀನ್ ಏನ್ ಮಾಡ್ತಿ, 6 PM ಹೋಗ್ಬೇಕಂತೇಳಿ ಸ್ವಲ್ಪ ಹೊರಗೆ ತಿರ್ಗಾಡಕ್ ಬರ್ತಿ. ಹಿಂಗ್ ಬರ್ತಿರ್ತಿ, ಸ್ಕೂಲಿಂದ ಮನಿಗೆ ಬರ್ತಿರ್ತಿ, ಯಾರನ್ನೋ ಒಬ್ರು ನೋಡ್ತಿ. ಯಾರೋ ಒಬ್ರು ನೋಡಿ ಅವ್ರೇನ್ ಹಿಂಗ್ ಫಾಲೋ ಮಾಡ್ತಿ, ಇಷ್ಟೆಲ್ಲ ಸುತ್ತಾಗಿ ರೌಂಡ್ 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 ಅವರೆಲ್ಲ ಅವ್ರ ಹಿಂಗ್ ಸುತ್ತೋಗಿ ಅವ್ರ ಮನಿಗೆ ಹೋಗ್ತೇಪಿ. ಅವ್ರ ಮನಿಗೆ ಹೋಗ್ತಾರ, ಅವ್ರ ಮನಿಗೆ ಹೋಗ್ತಿ. ಅವ್ರ ಮನಿ ಗೇಟ್ ಒಳಗಡೆ ಅವ್ರ ಅಪ್ಪರ್ ನಿಂತಿರ್ತಾರ. ಅವ್ರ ಅಪ್ಪಾರ್ ನೋಡಿ ಕೇಸಿಂದ ವಾಪಸ್ ಸೀದಾ ನಿಮ್ ಮನಿಗೆ ಬಂದ ಬೂಟ್ಲೆ ಹೊಡ್ತಾರೆ ಇರ್ಲಿಕ್ಕೆ. ಹೌದಾ ಇಲ್ಲ? ನೀನೇನ್ ಮಾಡಿಯಪ್ಪ ಅಂದ್ರೆ ಒಂದು 20 ಮಿನಿಟ್ಸ್ ಜಲ್ದಿ ರೀಚ್ ಆಗಿ, ಆ 20 ಮಿನಿಟ್ಸ್ ಜಲ್ದಿ ರೀಚ್ ಆಗಿಯಲ್ಲ, 20 ಮಿನಿಟ್ ಜಲ್ದಿ ರೀಚ್ ಆಗಿಯಲ್ಲ, ನೀನ್ ಜಲ್ದಿ ಮನಿಗೆ ಹೋಗ್ಬಾರ್ದು. ಜಲ್ದಿ ಯಾಕೆ ಮನಿಗೆ ಹೋಗ್ಬಾರ್ದಪ್ಪ ಅಂತ, ನೆಕ್ಸ್ಟ್ ಡೇ ನೀ 5:40 ರೀಚ್ ಆದಿಯಪ್ಪ ಅಂತಂದ್ರೆ ನೆಕ್ಸ್ಟ್ ಡೇ 5:40ಗೆ ಬರ್ತಾ ನೀವು ಅಂತ ಕಾಯ್ಕೊತ್ಕೊಂಡ್ತಾರ. ಸಪೋಸ್ 5:45 ಆಯ್ತು ನೆಕ್ಸ್ಟ್ ಡೇ ಬರೋದು ಅಂತ ಬೂಟ್ಲೆ ಹೊಡಿತಾರೆ. ಅದಕ್ಕೆ ಏನ್ ಮಾಡ್ತಿ, 6 ಗಂಟೆವರೆಗೂ ನೀವು ಮನಿಗೆ ಹೋಗೋದ್ರೆ ನಡೀತಿ. ಅದಕ್ಕೆ ನೀನ್ ಏನ್ ಮಾಡ್ತೀಯಪ್ಪ ಅಂದ್ರ, ಅಲ್ಲಿ ನಿಂತಿರ್ಬೇಕಾದ್ರೆ ಯಾರೋ ಒಬ್ರು ನಿಂತಿರ್ತಾರ. ಅಲ್ಲಿ ಯಾರೋ ಒಬ್ರು ಅಂದ್ರೆ ನಿನ್ಗೆ ಗೊತ್ತಾಗತ್ತೆ ಯಾರಂತ. ಯಾರೋ ಒಬ್ರು ನಿಂತಿರ್ತಾರ, ನೀನ್ ಅವ್ರ ನೋಡ್ತಿ, ಅವ್ರ ಕಡೆ ನೋಡ್ತಿ, ನೋಡಿ ಅವ್ರನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಿ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನಿಂಗೆ ಎಲ್ಲಾ ಕಡೆ ಸುತ್ತರಿತಾರೆ. ನೀನು ಅವ್ರಿಂದ ಹಿಂಗ್ 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 ಸುತ್ತರಿತೇಪಿ. ಸುತ್ತರೋದು ಅವ್ರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಲಾಸ್ಟಿಗೆ ಮನಿಗೆ ಹೋಗ್ತಾರ. ಮನಿಗೆ ಹೋಗ್ಬೇಕಾದ್ರೆ ಅವ್ರ ಮನಿ ಮಠ ನೀನು ಹೋಗ್ತಿ. ಅವ್ರು ಗೇಟ್ ಒಳಗಡೆ ಅವ್ರ ಅಪ್ಪರ್ ನಿಂತಿರ್ತಾರ. ಅವ್ರು ನೋಡಿ ವಾಪಸ್ ಸೀದಾ ನಿಮ್ ಮನಿಗೆ ಒಳಗೆ 20 ಮಿನಿಟ್ಸ್ ವೇಸ್ಟ್ ಮಾಡಿ. ಅಂದ್ರೆ ಇಲ್ಲಿ ಏನ್ ಮಾಡಿದಿ, ಎಕ್ಸ್ಟ್ರಾ ಪಾತ್ನ ಕವರ್ ಮಾಡಿದೀನಿ. ಅಂದ್ರೆ ಈಗ ಏನ್ ಮಾಡಿದಿಲ್ಲ, ಇಲ್ಲಿ ಎಕ್ಸ್ಟ್ರಾ ಪಾತ್ನ ಕವರ್ ಮಾಡಿದೀನಿ. ಮೀನ್ಸ್ ಎಕ್ಸ್ಟ್ರಾ ಪಾತ್ ಅಂದ್ರ ಮೀನ್ಸ್ ದಟ್ ಈಸ್ ಅ ಲಾಂಗ್ ಪಾತ್. ಇಲ್ಲಿ ನೋಡಿ, ಇದು ಫಸ್ಟ್ ಪಾತ್, ಇದು ಸೆಕೆಂಡ್ ಪಾತ್. ಔಟ್ ಆಫ್ ಫಸ್ಟ್ ಅಂಡ್ ಸೆಕೆಂಡ್ ಪಾತ್ ವಿಚ್ ಒನ್ ಇಸ್ ಅ ಲಾಂಗ್ ಪಾತ್? ಯರ್ ಸೆಕೆಂಡ್ ಒನ್ ಇಸ್ ಅ ಲಾಂಗ್ ಪಾತ್. ಮೀನ್ಸ್ ನೀನೇನ್ ಮಾಡ್ತೀಯಪ್ಪ ಅಂದ್ರ ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತಿ. ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತಿ. ಅಂದ್ರೆ ಈಗ ಒಂದು ಸ್ಟೇಟ್ಮೆಂಟ್ ಸಿಗ್ತದೆ ಅಂದ್ರೆ, ಲೈಟ್ ರೇ ಡೆನ್ಸರ್ ಟು ರೇರರ್ ಬರ್ಬೇಕಾಗಿತ್ತಪ್ಪ ಅಂದ್ರೆ ಇಟ್ ವಿಲ್ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್. ಸಪೋಸ್ ಲೈಟ್ ರೇ ರೇರರ್ ಟು ಡೆನ್ಸರ್ ಬರ್ಬೇಕಾಗಿತ್ತು, ಇಟ್ ವಿಲ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್. ಹೌದಾ? ಲೆಟ್ಸ್ ರೈಟ್ ದ ಸ್ಟೇಟ್ಮೆಂಟ್ ಹಿಯರ್. ಬಿಟ್ಬಿಡಪ್ಪ ಇವೆಲ್ಲ ಅವ್ರೇ ಸುತ್ತಾಡಕ್ ಹೋಗ್ಬೇಡ. ಕರೆಕ್ಟಾ? ಸೀದಾ ಮನೆಗೆ ಬರ್ಬೇಕು. ಹೌದಾ? ರೈಟ್ಸ್ ಮಾಡಿ ದ ಸ್ಟೇಟ್ಮೆಂಟ್. when light ray is coming from rare to denser, denser to rarer medium, then it will bends away from the normal. Away from the normal. ಹೌದಾ? ಗೊತ್ತಿರ್ಬೇಕು ನಿಂಗೆ. ಲೈಟು ಎಕಡಿಂದ ಎಕಡೆ ಹೋಗ್ಬೇಕಾದ್ರ, ಇದು ರೇರರ್ ಟು ಡೆನ್ಸರ್ ಅಲ್ಲ,
ಲೈಟು ಎಕಡಿಂದ ಎಕಡೆ ಹೋಗ್ಬೇಕಾದ್ರೆ ಯಾವಾಗ ಬೆಂಡ್ ಆಗ್ತದ, ಹೆಂಗ್ ಬೆಂಡ್ ಆಗ್ತದ ಅಂತ ಗೊತ್ತಿರ್ಬೇಕು. ಲೈಟ್ ಏನಾದ್ರೂ ರೇರರ್ ಟು ಡೆನ್ಸರ್ ಬರ್ಬೇಕಾದ್ರೆ ಟುವರ್ಡ್ಸ್ ದಿ ನಾರ್ಮಲ್ ಬೆಂಡ್ ಆಗ್ತದೆ. ಲೈಟ್ ಏನಪ್ಪಾ ಅಂದ್ರೆ ಡೆನ್ಸರ್ ಟು ರೇರರ್ ಬರ್ಬೇಕಾದ್ರೆ ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತದೆ. ಅವೇ ಫ್ರಮ್ ದಿ ನಾರ್ಮಲ್ ಬೆಂಡ್ ಆಗ್ತದೆ. ಇಲ್ಲೇನು ಆಂಗಲ್ ಫಾರ್ಮ್ ಮಾಡ್ತದಲ್ಲಪ್ಪಿ, ದಿಸ್ ಆಂಗಲ್ ಇಸ್ ಕಾಲ್ಡ್ ಅಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್. ಈ ಆಂಗಲ್ ಏನೈತಲ್ಲಪ್ಪಿ, ದಿಸ್ ಇಸ್ ಕಾಲ್ಡ್ ಅಸ್ ದ ಆಂಗಲ್ ಆಫ್ ರಿಫ್ರಾಕ್ಷನ್. This angle is called as the angle of incidence. This angle is called as the angle of refraction. The angle made by incident ray and normal is called as the angle of incidence. And similarly, the angle made by normal and refracted ray is called as the angle of refraction. ಗೊತ್ತಿರಬೇಕು. ಈಗ ನನಗೆ ಪರ್ಟಿಕ್ಯುಲರ್ಲಿ ಒಂದು ಸ್ಟೇಟ್ಮೆಂಟ್ ಬೇಕು. ಯಾವ್ದಕ್ಕೆ ಸ್ಟೇಟ್ಮೆಂಟ್ ಬೇಕಪ್ಪಿ? ರಿಫ್ರಾಕ್ಷನಿಗೆ ಸ್ಟೇಟ್ಮೆಂಟ್ ಬೇಕು. ಇಲ್ಲೈತಲ್ಲ ಇವೆರಡು ರಿಫ್ರಾಕ್ಷನಿಗೆ ಸ್ಟೇಟ್ಮೆಂಟ್ಸ್. When a light ray is coming from rarer medium to denser medium, then it will bend towards the normal is called refraction. Is called refraction. When light ray is coming from rarer medium to the denser medium, it will bend towards the normal is called refraction. Similarly, when the light ray is coming from denser medium to the rarer medium, it will bend away from the normal. That is called refraction. Bending of a light ray ಅಷ್ಟೇ ಬರೆದ್ರೆ you will not get any marks. ಮಾರ್ಕ್ಸ್ ಸಿಗಲ್ಲ. ಇನ್ನು ಮಾರ್ಕ್ಸ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಎರಡು ಡೆಫಿನೇಷನ್ ಅದಲ್ಲಪ್ಪಿ, ಇವೆರಡರೊಳಗೆ ಯಾವ್ದಾದ್ರು ಬರೆದು ಬಿಡಿ. ಹೌದಾ? ಅಂಡ್ ದಿಸ್ ಇಸ್ ಅಬೌಟ್ ದ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ರಿಫ್ರಾಕ್ಷನ್ ಅಪಿ. ರಿಫ್ರಾಕ್ಷನ್ ಯಾಕೆ ಆಗ್ತದ ನೋಟ್ ಮಾಡ್ಕೊಂಡ್ರಿ ಅಂತ ಅನ್ಕೊಂಡಿನಿ. ಸಪೋಸ್ ಏನಾದ್ರು ನೋಟ್ ಮಾಡ್ಕೊಂಡಿಲ್ಲ ನಾನು 5 ಸೆಕೆಂಡ್ಸ್ ಏನ್ ಮಾಡು, ಬ್ಯಾಕ್ ಹೋಗು, ಪಾಸ್ ಮಾಡ್ಕೊ, ನೋಟ್ ಮಾಡು. ಕ್ಲಿಯರಾ? ನಾ ಅಂದ್ರೆ ಈ ಸೆಷನ್ ಒಳಗಡೆ ಕಂಪ್ಲೀಟ್ ಆಗಿ ಏನೇನ್ ಡಿಸ್ಕಸ್ ಮಾಡ್ದಂಗ ಆಯ್ತು ನಾವು? ರಿಫ್ರಾಕ್ಷನ್ ಅಂದ್ರೆ ಡಿಸ್ಕಸ್ ಮಾಡ್ದಂಗ ಆಯ್ತು. ರಿಫ್ರಾಕ್ಷನ್ ಅಂದ್ರೆ when the light is coming from rarer medium to denser medium, then it will bend towards the normal is called refraction. Or when light ray is coming from denser medium to the rarer medium, it will bend away from the normal is called refraction. Causes of refraction ನೋಡಿದ್ವಿ ನಾವು. Causes of refraction ನೋಡಿದ್ವಿ. ಫಸ್ಟ್ ಒನ್ ಏನು? ಡ್ಯೂ ಟು ಚೇಂಜ್ ಇನ್. ನೆಕ್ಸ್ಟ್ ಇನ್ನೊಂದು ರೀಸನ್ ಬರ್ತೈತಿ. ನೆಕ್ಸ್ಟ್ ಸೆಷನ್ದಾಗ ಗೊತ್ತಾಗ್ತದೆ ಏನಂತ ಹೇಳಿ, ಅವಾಗ ನೋಡುವಂತ. ಡ್ಯೂ ಟು ಚೇಂಜ್ ಇನ್ ಮೀಡಿಯಂ. ಸೆಕೆಂಡ್ ರೀಸನ್ ಏನಪ್ಪಾ ಅಂತಂದ್ರ ಡ್ಯೂ ಟು ಚೇಂಜ್ ಇನ್ ಸ್ಪೀಡ್ ಆಫ್ ಲೈಟ್. ದೀಸ್ ಆರ್ 2 ಕಾಸಸ್. ಹೌದಾ? ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡಿದ್ವಿ? ರೇರರ್ ಟು ಡೆನ್ಸರ್ ಹೋಗ್ಬೇಕಾದ್ರೆ ಲೈಟ್ ಎಕಡೆ ಬೆಂಡ್ ಆಯ್ತು. ಓಕೆ, ಲೈಟ್ ರೇರರ್ ಟು ಡೆನ್ಸರ್ ಬರ್ಬೇಕಾದ್ರೆ ಏನಾಯ್ತು? ಟುವರ್ಡ್ಸ್ ನಾರ್ಮಲ್ ಬೆಂಡ್ ಆಯ್ತು. ಅದೇ ಡೆನ್ಸರ್ ಟು ರೇರರ್ ಬರ್ಬೇಕಾದ್ರೆ ಅವೇ ಫ್ರಾಮ್ ನಾರ್ಮಲ್ ಬೆಂಡ್ ಆಯ್ತು. ಹೌದಾ? ಆಮೇಲೆ ಸ್ಪೀಡ್ ಆಫ್ ಲೈಟ್ ಇನ್ ದ ಡಿಫ್ರೆಂಟ್ ಮೀಡಿಯಂ ಒಳಗಡೆ ಏನೇನು ಇರ್ತಾವ ಅಂತ ಗೊತ್ತಾಯ್ತು ನನಗ. ಯಾವುದು? ಏರ್ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಇರ್ತದ 3 × 10⁸ ಮೀಟರ್ ಪರ್ ಸೆಕೆಂಡ್. ಸಿಮಿಲರ್ಲಿ ವಾಟರ್ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಏನಿರ್ತೈತೆ 2.25 × 10⁸ ಮೀಟರ್ ಪರ್ ಸೆಕೆಂಡ್. ಸಿಮಿಲರ್ಲಿ ಗ್ಲಾಸ್ ಮೀಡಿಯಂ ಒಳಗಡೆ ಸ್ಪೀಡ್ ಆಫ್ ಲೈಟ್ ಏನಿರ್ತೈತಿ 3 × 10⁸ ಮೀಟರ್ ಪರ್ ಸೆಕೆಂಡ್. ಕರೆಕ್ಟಾ? ಅಂಡ್ ದಿಸ್ ಇಸ್ ಅಬೌಟ್ ದಿಸ್ refraction session. Okay, in the next session we are going to study about very important concept that is called as a refractive index matters. Clear? Okay. Next session ಒಳಗಡೆ, in the upcoming session we will discuss some more things about refraction. Clear? See you in the next video.